ಯೇಸು ಕ್ರಿಸ್ತನಿಂದ ನಾವೇನನ್ನ ಕಲಿತುಕೊಳ್ಳಬೇಕು? ತಗ್ಗಿಸಿಕೊಳ್ಳುವಿಕೆಯನ್ನ ನಾವು ಕಲಿತುಕೊಳ್ಳಬೇಕು. ಮತ್ತಾಯನ ಬರೆದಂತ ಸುವಾರ್ತೆ 7ನೇ ಅಧ್ಯಾಯ 28ನೇ ವಾಕ್ಯವನ್ನ ಓದಿದರೆ ಈ ವಾಕ್ಯವು ಈ ರೀತಿಯಾಗಿದೆ. ಮತ್ತಾಯನ ಬರೆದ ಸುವಾರ್ತೆ 7ನೇ ಅಧ್ಯಾಯ 28ನೇ ವಾಕ್ಯ. ಯೇಸು ಈ ಮಾತುಗಳನ್ನು ಹೇಳಿ ಮುಗಿಸಿದ ಮೇಲೆ ಆ ಜನರ ಗುಂಪುಗಳು ಆತನ ಉಪದೇಶಕ್ಕೆ ಅತ್ಯಾಶ್ಚರ್ಯ ಪಟ್ಟವು. ಇಲ್ಲಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಉಪದೇಶ ಮಾಡುವುದನ್ನು ನಾವು ಕಾಣುತ್ತೇವೆ. ಆತನು ಉಪದೇಶ ಮಾಡಿದ್ದನ್ನ ಆ ಜನಗಳೆಲ್ಲ ಕೇಳಿ ಅವರು ಅತ್ಯಾಶ್ಚರ್ಯ ಪಟ್ಟರು ಎಂಬುದಾಗಿ ನಾವು ದೇವರ ವಾಕ್ಯದಲ್ಲಿ ಓದುತ್ತೇವೆ. ಹಾಗೆಯೇ ನಾವು ಮತ್ತಾಯನ ಬರೆದ ಸುವಾರ್ತೆ 22ನೇ ಅಧ್ಯಾಯ 33ನೇ ವಾಕ್ಯವನ್ನು ಓದುವಾಗ ಆ ವಾಕ್ಯಗಳು ಸಹ ಈ ರೀತಿಯಾಗಿದೆ. ಜನರು ಅದನ್ನ ಕೇಳಿ ಆತನ ಬೋಧನೆಗೆ ಅತ್ಯಾಶ್ಚರ್ಯ ಪಟ್ಟರು. ಇಲ್ಲಿಯೂ ಸಹ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಉಪದೇಶ ಮಾಡಿದ್ದನ್ನ ಜನಗಳು ಕೇಳಿ ಅವರು ಅತ್ಯಾಶ್ಚರ್ಯ ಪಟ್ಟರು ಎಂಬುದಾಗಿ ವಾಕ್ಯವು ಹೇಳುತ್ತಾರೆ. ಮಾರ್ಕನ ಬರೆದ ಸುವಾರ್ತೆ 1ನೇ ಅಧ್ಯಾಯ 22ನೇ ವಾಕ್ಯವನ್ನ ನಾವು ಓದುವಾಗ ಈ ವಾಕ್ಯವು ಈ ರೀತಿಯಾಗಿದೆ. ಜನರು ಆತನ ಉಪದೇಶಕ್ಕೆ ಅತ್ಯಾಶ್ಚರ್ಯ ಪಟ್ಟರು, ಯಾಕೆಂದರೆ ಆತನ ಶಾಸ್ತ್ರಿಗಳಂತೆ ಉಪದೇಶ ಮಾಡಿದೆ, ಅಧಿಕಾರವಿದ್ದವನಂತೆ ಅವರಿಗೆ ಉಪದೇಶ ಮಾಡುತ್ತಿದ್ದನು. ಇಲ್ಲಿಯೂ ಸಹ ಜನಗಳು ಆತನ ಉಪದೇಶಕ್ಕೆ ಅತ್ಯಾಶ್ಚರ್ಯ ಪಟ್ಟರು ಎಂಬುದಾಗಿ ವಾಕ್ಯವು ಹೇಳುತ್ತದೆ. ಇನ್ನು ಮಾರ್ಕನ ಬರೆದ ಸುವಾರ್ತೆ 11ನೇ ಅಧ್ಯಾಯ 18ನೇ ವಾಕ್ಯವನ್ನ ನಾವು ಓದಿ ನೋಡುವಾಗ ಆ ವಾಕ್ಯವು ಈ ರೀತಿಯಾಗಿದೆ. ಅದನ್ನು ಮಹಾಯಾಜಕರು ಶಾಸ್ತ್ರಗಳು ಕೇಳಿ ಅವನನ್ನು ಯಾವ ಉಳ್ಳೋಣ ಎಂದು ಸಂದರ್ಭ ನೋಡುತ್ತಿದ್ದರು, ಯಾಕೆಂದರೆ ಜನರೆಲ್ಲ ಆತನ ಉಪದೇಶವನ್ನು ಕೇಳಿ ಅತ್ಯಾಶ್ಚರ್ಯ ಪಟ್ಟದ್ದರಿಂದ ಅವರು ಆತನಿಗೆ ಹೆದರುತ್ತಿದ್ದರು. ಇಲ್ಲಿ ಶಾಸ್ತ್ರಿಗಳು ಫರಿಸಾರಿಗಳು ಯೇಸು ಕ್ರಿಸ್ತನು ಹೇಳಿದನ್ನ ಕೇಳಿ ಇದನ್ನ ಸುಮ್ಮನೆ ಬಿಡಬಾರದು, ಇದನ್ನ ಕೊಲೆ ಮಾಡಬೇಕೆಂಬುದಾಗಿ ಆಲೋಚನೆ ಮಾಡಿಕೊಳ್ಳುತ್ತಾರೆ. ಆದರೂ ಜನಗಳು ಆತನ ಹೇಳುವಂತ ಉಪದೇಶಗಳನ್ನ ಬಹಳ ಆಶ್ಚರ್ಯದಿಂದ ಆಸಕ್ತಿಯಿಂದ ಕೇಳುತ್ತಿರುವುದನ್ನು ನೋಡಿ ಈ ಮನುಷ್ಯನ ಉಪದೇಶಗಳನ್ನ ಇಷ್ಟು ಆಶ್ಚರ್ಯದಿಂದ ಆಸಕ್ತಿಯಿಂದ ಜನಗಳು ಕೇಳುತ್ತಾ ಇದ್ದಾರಲ್ಲ, ತನ್ನನ್ನು ಹಿಡಿದುಕೊಂಡು ನಾವು ಮರಣಕ್ಕೆ ಒಪ್ಪಿಸಿದರೆ ಈ ಜನಗಳು ನಮ್ಮನ್ನ ಸುಮ್ಮನೆ ಬಿಡುವುದಿಲ್ಲ, ಏನ್ ಮಾಡುವುದು ಎಂಬುದಾಗಿ ಅವರು ಯೋಚನೆ ಮಾಡಿಕೊಳ್ಳುವುದನ್ನ ನಾವು ನೋಡುತ್ತೇವೆ. ಇಲ್ಲಿಯೂ ಸಹ ಆತನ ಉಪದೇಶಕ್ಕೆ ಜನಗಳು ಅತ್ಯಾಶ್ಚರ್ಯ ಪಟ್ಟರು ಎಂಬುದಾಗಿ ಇರುವುದನ್ನ ನಾವು ಓದಿ ನೋಡುತ್ತೇವೆ. ಲೂಕನ ಬರೆದ ಸುವಾರ್ತೆ 4ನೇ ಅಧ್ಯಾಯ ವಾಕ್ಯಗಳು 21 ಮತ್ತು 22 ಓದುವಾಗ ಈ ವಾಕ್ಯಗಳಿಗೂ ಸಹ ಈ ರೀತಿಯಾಗಿದೆ. ಆತನು ಅವರಿಗೆ, ಈ ಹೊತ್ತು ನೀವು ನನ್ನ ಮಾತನ್ನು ಕೇಳುವಲ್ಲಿ ಈ ದೈವೋಕ್ತಿ ನೆರವೇರಿದೆ ಎಂದು ಹೇಳುತ್ತಿರುವಾಗ ಎಲ್ಲರೂ ಆತನನ್ನ ಹೊಗಳಿ ಆತನ ಬಾಯಿಂದ ಹೊರಡುವ ಇಂಪಾದ ಮಾತುಗಳಿಗೆ ಆಶ್ಚರ್ಯಪಟ್ಟು ಇವನು ಯೋಸೇಫನ ಮಗನಲ್ಲವೇ ಎಂದು ಮಾತಾಡಿಕೊಂಡರು. ಇಲ್ಲಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಒಂದು ಸಭಾಮಂದಿರದಲ್ಲಿ ಉಪದೇಶವನ್ನು ಮಾಡಿದ ನಂತರ ಅಲ್ಲುಂಟ ಜನಗಳು ಆತನ ಉಪದೇಶವನ್ನು ಕೇಳಿ ಬಹಳ ಆಶ್ಚರ್ಯಪಟ್ಟು ಆತನ ಇಂಪಾದ ಮಾತುಗಳನ್ನು ನೋಡಿ ಅವರು ಆಶ್ಚರ್ಯಗೊಳ್ಳುವುದನ್ನ ನಾವು ಕಾಣುತ್ತೇವೆ. ಈತನು ಯೋಸೇಫನ ಮಗನಲ್ಲವೇ, ಈತನಿಗೆ ಇಂತಹ ಒಂದು ಆಳವಾದ ಜ್ಞಾನ, ಈ ರೀತಿಯಾದ ಉಪದೇಶಗಳನ್ನು ಮಾಡುವಂತ ತಿಳುವಳಿಕೆ ಎಲ್ಲಿನಿಂದ ಬಂತು ಎಂಬುದಾಗಿ ಬಹಳ ಆಶ್ಚರ್ಯ ಪಡುವುದನ್ನ ನಾವು ದೇವರ ವಾಕ್ಯದಲ್ಲಿ ಕಾಣುತ್ತೇವೆ. ಹಾಗೆ ಲೂಕನ ಬರೆದ ಸುವಾರ್ತೆ 4ನೇ ಅಧ್ಯಾಯ 32ನೇ ವಾಕ್ಯವನ್ನು ಓದುವಾಗ ಆ ವಾಕ್ಯವು ಈ ರೀತಿಯಾಗಿದೆ. ಅಲ್ಲಿ ಸಬ್ಬತ್ ದಿನದಲ್ಲಿ ಅವರಿಗೆ ಉಪದೇಶ ಮಾಡುತ್ತಿರಲು ಆತನ ಮಾತು ಅಧಿಕಾರವುಳ್ಳದ್ದಾಗಿದ್ದರಿಂದ ಅವರು ಆತನ ಉಪದೇಶಕ್ಕೆ ಅತ್ಯಾಶ್ಚರ್ಯಪಟ್ಟರು. ಆತನು ಬಹಳ ಅಧಿಕಾರವುಳ್ಳವನಾಗಿ ಉಪದೇಶವನ್ನು ಮಾಡುತ್ತಿದ್ದಾಗ ಆಗಲೂ ಸಹ ಜನಗಳು ಅತ್ಯಾಶ್ಚರ್ಯ ಪಡುವುದನ್ನ ನಾವು ದೇವರ ವಾಕ್ಯದಲ್ಲಿ ಕಾಣುತ್ತೇವೆ. ಇನ್ನು ಯೋಹಾನನ ಬರೆದ ಸುವಾರ್ತೆ 7ನೇ ಅಧ್ಯಾಯ ವಾಕ್ಯಗಳು 14 ಮತ್ತು 15 ಓದುವಾಗ ಈ ವಾಕ್ಯಗಳು ಈ ರೀತಿಯಾಗಿವೆ. ಯೋಹಾನನ ಬರೆದ ಸುವಾರ್ತೆ 7ನೇ ಅಧ್ಯಾಯ ವಾಕ್ಯಗಳು 14 ಮತ್ತು 15. ಜಾತ್ರೆಯ ಮಧ್ಯದಲ್ಲಿ ಯೇಸು ದೇವಾಲಯಕ್ಕೆ ಹೋಗಿ ಬೋಧಿಸುತ್ತಿದ್ದನು. ಯಹೂದ್ಯರು ಅದಕ್ಕೆ ಆಶ್ಚರ್ಯಪಟ್ಟು ವಿದ್ಯಾಭ್ಯಾಸ ಮಾಡದಿರುವ ಈತನಿಗೆ ಶಾಸ್ತ್ರಗಳು ತಿಳಿದಿರುವುದು ಹೇಗೆ ಎಂದು ಹೇಳುತ್ತಿದ್ದರು. ಇಲ್ಲಿ ಯಹೂದ್ಯರ ಒಂದು ಹಬ್ಬ ಬರುವಾಗ ಯೇಸು ಕ್ರಿಸ್ತನ ಯೆರೂಸಲೇಮಿನಲ್ಲಿ ಹೋಗಿ ಉಪದೇಶ ಮಾಡುತ್ತಿದ್ದದನ್ನ ಅಲ್ಲಿರುವಂತಹ ಶಾಸ್ತ್ರಿಗಳು, ಯಾಜಕರು ಅವರುಗಳೆಲ್ಲ ಕಂಡು ವಿದ್ಯಾಭ್ಯಾಸ ಇಲ್ಲದಿರುವಂತಹ ಈತನು ಈ ರೀತಿಯಾಗಿ ಬೋಧನೆ ಮಾಡುವುದನ್ನು ಎಲ್ಲಿನಿಂದ ಕಲಿತ ಎಂಬುದಾಗಿ ಬಹಳ ಆಶ್ಚರ್ಯಪಟ್ಟು ಅವರು ನೋಡುವುದನ್ನ ನಾವು ದೇವರ ವಾಕ್ಯದಲ್ಲಿ ಗಮನಿಸುತ್ತೇವೆ. ಇನ್ನು ಅದೇ ಯೋಹಾನನು ಬರೆದ ಸುವಾರ್ತೆಯ 7ನೇ ಅಧ್ಯಾಯ 46ನೇ ವಾಕ್ಯವನ್ನ ಓದುವಾಗ ಆ ವಾಕ್ಯಗಳು ಈ ರೀತಿಯಾಗಿದೆ. ಆ ಓಲೆಕಾರರು, ಈ ಮನುಷ್ಯನು ಮಾತನಾಡುವ ರೀತಿಯಲ್ಲಿ ಯಾರು ಎಂದೂ ಮಾತಾಡಿಲ್ಲ ಎಂದು ಉತ್ತರ ಕೊಟ್ಟರು. ಇಲ್ಲಿ ಶಾಸ್ತ್ರಿಗಳು ಫರಿಸಾರಿಗಳೆಲ್ಲ ಸೇರಿ ಯೇಸು ಕ್ರಿಸ್ತನನ್ನ ಹಿಡಿದುಕೊಂಡು ಬಂದಿರಿ ಎಂಬುದಾಗಿ ಸೈನಿಕರನ್ನು ಕಳುಹಿಸುತ್ತಾರೆ. ಆದರೆ ಈ ಸೈನಿಕರು ಹೋಗಿ ಆತನು ಮಾತಾಡುವುದನ್ನು ಕೇಳಿ ತನ್ನನ್ನ ಹಿಡಿಯದೆ ಹಾಗೆ ಹಿಂತಿರುಗಿ ಬಂದು ಬಿಡುತ್ತಾರೆ. ಆಗ ಈ ಅವರನ್ನು ಕಳಿಸಿದಂತ ಅವರು ಕೇಳುತ್ತಾರೆ, ಯಾಕೆ ಆತನನ್ನು ಹಿಡಿದುಕೊಂಡು ಬಂದಿಲ್ಲ ಎಂಬುದಾಗಿ ಅವರನ್ನು ಕೇಳುವಾಗ ಸೈನಿಕರು ಕೊಡುವಂತ ಉತ್ತರ, ನಾವು ಹೋದೆವು, ಆತನು ಬೋಧನೆ ಮಾಡುತ್ತಾ ಇದ್ದದನ್ನು ನಾವು ಕೇಳಿದೆವು, ಅದನ್ನೆಲ್ಲ ಕೇಳಿದ ಮೇಲೆ ಈತನಂತೆ ಯಾರು ಎಂದೂ ಉಪದೇಶ ಮಾಡಿಲ್ಲ ಅಂತ ಹೇಳಿ ಆತನನ್ನು ಹಿಡಿಯೋದಕ್ಕೆ ನಾವು ಮನಸ್ಸು ಬರದೆ ನಾವು ಹಾಗೆ ಬಂದ್ಬಿಟ್ವಿ ಅಂತ ಹೇಳ್ತಾರೆ. ಆಗ ಆ ಫರಿಸಾಯರು ಅದಕ್ಕೆ ಏನ್ ಹೇಳ್ತಾರೆ ಅಂದ್ರೆ, ಅದಕ್ಕೆ ಫರಿಸಾಯರು, ನೀವು ಮರುಳಾದಿರಾ? ಹಿರಿಸಭೆಯಲ್ಲೇ ಆಗಲಿ ಫರಿಸಾರಿಯಲ್ಲಿ ಆಗಲಿ ಯಾರಾದರೂ ಅವನನ್ನ ನಂಬಿ ಇದ್ದಾರೋ
ಅಂತ ಆ ಸೈನಿಕರನ್ನ ನೋಡಿ, ನೀವು ಮರಳಾದ್ರ ಹೋಗಿ ಹಿಡ್ಕೊಂಡ್ ಬನ್ನಿ ಅಂತಂದ್ರೆ ಆತನ ಮಾತು ಕೇಳಿ ನೀವು ಆತನ ತರ ಯಾರು ಮಾತಾಡಿಲ್ಲ, ಆತನ ಹಿಡ್ಕೊಂಡ್ ಬರೋದಕ್ಕೆ ಮನಸ್ಸಾಗಿಲ್ಲ ಅಂತ ಹೇಳ್ಬಿಟ್ಟು ಮತ್ತೆ ಬಂದ್ಬಿಟ್ಟಿದಾರ. ನೀವು ಮರಳಾಗಿ ಹೋಗಿದಾರ. ನಮ್ಮ ಒಂದು ಸಭೆಗಳಲ್ಲಿ ನಾವು ಧರ್ಮಶಾಸ್ತ್ರಗಳೆಲ್ಲ ಚೆನ್ನಾಗಿ ತಿಳಿದಿರುವಂತವ್ರು, ನಾವು ಯಾರಾದ್ರೂ ಆತನ ನಂಬಿದೀವ, ಆತನ ದೇವರಿಂದ ಬಂದವನಲ್ಲ, ನಾವು ಆತನ ನಂಬೋದಿಲ್ಲ, ನೀವೆಲ್ಲ ಶಾಸ್ತ್ರವನ್ನ ತಿಳಿಯದಿರುವಂತ ಜನಗಳೆಂಬುದಾಗಿ ಅವರನ್ನ ಬೈಯುವುದನ್ನ ನಾವು ದೇವರ ವಾಕ್ಯದಲ್ಲಿ ನಾವು ಕಾಣುತ್ತೇವೆ. ನಾವು ಎಷ್ಟೋ ವಾಕ್ಯಗಳನ್ನೆಲ್ಲ ಓದಿ ನೋಡಿದೆವು. ಈ ವಾಕ್ಯಗಳನ್ನೆಲ್ಲ ನಾವು ಓದಿದಾಗ ಅಲ್ಲಿರುವಂತಹ ವಿಷಯವೇನೆಂದರೆ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ತಾನು ಬೋಧನೆ ಮಾಡುವುದನ್ನ ಜನಗಳಿಗೆ ಕೇಳಿ ಅತ್ಯಾಶ್ಚರ್ಯಪಟ್ಟರು ಎಂಬುದಾಗಿ ನಾವು ಓದುತ್ತಾ ಬಂದೆವು. ಯೇಸು ಕ್ರಿಸ್ತನ ಬೋಧನೆಗಳು ಜನಗಳಿಗೆ ಬಹಳ ಆಶ್ಚರ್ಯವನ್ನ ಉಂಟು ಮಾಡಿದವು. ಬಹಳ ಆಸಕ್ತಿಯಿಂದ, ಸಂತೋಷದಿಂದ ಆತನ ವಾಕ್ಯಗಳನ್ನು ಕೇಳಬೇಕೆನ್ನುವಂತ ದಾಹದಿಂದ ಜನಗಳು ಕೇಳುತ್ತಾ ಇದ್ದರು. ಆ ರೀತಿಯಾಗಿ ತಾನು ಬೋಧನೆ ಮಾಡುವುದನ್ನ ದೇವರ ವಾಕ್ಯದಲ್ಲಿ ನಾವು ಕಾಣುತ್ತೇವೆ. ಈ ರೀತಿಯಾಗೆಲ್ಲ ತಾನು ಬೋಧನೆ ಮಾಡುತ್ತಿರುವಾಗ ಆತನ ಬೋಧನೆಗಳನ್ನ ಜನಗಳು ಬಹಳವಾಗಿ ಕೊಂಡಾಡುತ್ತಾ ಇದ್ದರು. ಆದ್ರೆ ಈ ರೀತಿಯಾಗಿ ಜನಗಳು ತಾನು ಬೋಧನೆ ಮಾಡುವುದನ್ನೆಲ್ಲ ಕೇಳಿ ತನ್ನನ್ನು ಬಹಳ ಕೊಂಡಾಡಿ, ಆತನಂತೆ ಯಾರು ಮಾತಾಡೋದಿಲ್ಲ, ಎಷ್ಟು ಇಂಪಾಗಿ ಮಾತನಾಡುತ್ತಾನೆ, ಈತನ ಉಪದೇಶಕರನ್ನ ನಾವು ಎಂದೂ ಸಹ ಕಂಡಿಲ್ಲ ಎಂಬುದಾಗೆಲ್ಲ ಆತನ ವಿಷಯದಲ್ಲಿ ಬಹಳವಾಗಿ ಅವರು ಮಾತನಾಡಿಕೊಳ್ಳುತ್ತಾ ಇರುವಾಗ ಯೇಸು ಕ್ರಿಸ್ತನು ಅದಕ್ಕೆ ಉತ್ತರವಾಗಿ ಏನನ್ನ ಹೇಳಿದರು? ತನ್ನ ಬಳಿಯಲ್ಲಿ ಅವರು ಜನಗಳು, ನಿನ್ನ ಹಾಗೆ ಯಾರು ಮಾತಾಡಿಲ್ಲ, ನೀನ್ ಬಹಳ ಅದ್ಭುತವಾಗಿ ಮಾತನಾಡುತ್ತೆ, ನಮ್ಗೆ ಬಹಳ ಆಶ್ಚರ್ಯವಾಗುತ್ತದೆ, ಹಾಗೆ ಹೀಗೆ ಅಂತೆಲ್ಲ ತನ್ನ ಉಪದೇಶದ ವಿಷಯವಾಗಿ ಯೇಸು ಕ್ರಿಸ್ತನ ಬಳಿಯಲ್ಲಿ ಅವರು ಆ ವಿಷಯವನ್ನ ವ್ಯಕ್ತಪಡಿಸಿದಾಗ ಅದಕ್ಕೆ ಆತನು ಕೊಡುವಂತ ಉತ್ತರವೇನು? ಯೇಸು ಕ್ರಿಸ್ತನಿಗೆ ಬಳಿಯಲ್ಲಿ ಆ ವಿಷಯಗಳು ಬರುವಾಗ ಅವರು ಅದಕ್ಕೆ ಏನು ಉತ್ತರ ಕೊಡ್ತಾರೆ ಅನ್ನೋದನ್ನ ನಾವು ದೇವರ ವಾಕ್ಯದಲ್ಲಿ ನೋಡುವಾಗ ಅದು ಕೂಡ ನಮಗೆ ಆಶ್ಚರ್ಯ ಆಗುತ್ತೆ. ಈ ಸಂಗತಿಗಳಿಗೆ, ತಾನು ಮಾಡುವಂತ ಉಪದೇಶಗಳಿಗೆ ತಾನು ಕೊಡುವಂತ ಉತ್ತರ ಏನು ಅಂತಂತಂದ್ರೆ, ಯೋಹಾನನ ಬರೆದಂತ ಸುವಾರ್ತೆ 7ನೇ ಅಧ್ಯಾಯ 16ನೇ ವಾಕ್ಯವನ್ನ ನಾವು ಓದಿ ನೋಡುವಾಗ ಈ ವಾಕ್ಯದಲ್ಲಿ ಈ ರೀತಿಯಾಗಿದೆ. ಯೋಹಾನನ ಬರೆದ ಸುವಾರ್ತೆ 7ನೇ ಅಧ್ಯಾಯ 16ನೇ ವಾಕ್ಯ. ಅದಕ್ಕೆ ಯೇಸು, ನಾನು ಹೇಳುವ ಬೋಧನೆಯು ನನ್ನದಲ್ಲ, ನನ್ನನ್ನ ಕಳುಹಿಸಿದಾತನದು. ಜನಗಳೆಲ್ಲ, ಶಾಸ್ತ್ರಗಳು, ತನ್ನನ್ನು ವಿರೋಧಿಸುವಂತವರು, ತನ್ನನ್ನು ಪ್ರೀತಿಸುವಂತವರು, ಶಿಷ್ಯಂದರು ಎಲ್ಲರೂ ಸಹ ಆತನ ಬೋಧನೆಗಳನ್ನು ಕೇಳಿ ಬಹಳ ಆಶ್ಚರ್ಯ ಪಡ್ತಾ ಇದ್ದಾರೆ. ಇದನ್ನು ಇಷ್ಟೊಂದು ಜ್ಞಾನ ಎಲ್ಲಿ, ಇಷ್ಟೊಂದು ತಿಳುವಳಿಕೆ ಎಲ್ಲಿ ಅಂತ ಹೇಳಿ ಎಷ್ಟೋ ಆಶ್ಚರ್ಯಪಡಿ ತನ್ನನ್ನು ಕೊಂಡಾಡಿ ತನ್ನ ಉಪದೇಶಗಳನ್ನು ಕೇಳ್ಬೇಕಂತ ಮೇಲ್ಬಿದ್ದು ಜನಗಳು ಬಂದು ತನ್ನ ಉಪದೇಶಗಳನ್ನೆಲ್ಲ ಕೇಳುತ್ತಾ ಇರುವಾಗ ಆತನು ತನ್ನ ಉಪದೇಶದ ವಿಷಯವಾಗಿ ಕೊಟ್ಟಂತ ಉತ್ತರ ಏನು ಅಂತಂತಂದ್ರೆ, ನಾನು ಹೇಳುವ ಬೋಧನೆಯು ನನ್ನದಲ್ಲ, ನನ್ನನ್ನ ಕಳುಹಿಸಿದಾತನದು. ಯೇಸು ಕ್ರಿಸ್ತನ ಜನಗಳನ್ನ ನೋಡಿ, ನೀವು ನನ್ನ ಮಾತುಗಳನ್ನು ಕೇಳಿ ಬಹಳ ಸಂತೋಷ ಪಡ್ತೀರಾ, ನಾನ್ ಬಹಳ ಆಶ್ಚರ್ಯ ಪಡ್ತಾ ಇದ್ದೀರಾ, ಬಹಳ ಆಸಕ್ತಿಯಿಂದ ನಾನು ಹೇಳುವಂತ ಉಪದೇಶಗಳನ್ನು ಕೇಳಬೇಕೆಂಬುದಾಗಿ ಬಂದು ನನ್ನ ಉಪದೇಶಗಳನ್ನು ಕೇಳ್ತಾ ಇದ್ದೀರಾ, ನೋಡ್ದಾ ನನಗೆ ಎಷ್ಟು ಜ್ಞಾನ ಇದೆ, ನನಗೆ ಎಷ್ಟು ತಿಳುವಳಿಕೆ ಇದೆ, ನಾನು ಎಷ್ಟು ಚೆನ್ನಾಗಿ ಬೋಧನೆ ಮಾಡ್ತೀನಿ, ಎಷ್ಟು ಚೆನ್ನಾಗಿ ಮಾತನಾಡ್ತೀನಿ ನೋಡ್ದಾ ಅಂತ ಹೇಳಿ ತನ್ನನ್ನ ತಾನು ಹೆಚ್ಚಿಸಿಕೊಂಡು, ತನ್ನ ಜ್ಞಾನವನ್ನ ತಾನು ಜನಗಳಿಗೆ ಹೇಳಿಕೊಂಡು ಹೊಗಳಿಕೊಳ್ಳುವಂತ ಕಾರ್ಯವನ್ನು ಮಾಡಲಿಲ್ಲ. ಬದಲಾಗಿ ಯೇಸು ಕ್ರಿಸ್ತನು ಮಾಡಿದಂತ ವಿಷಯವೇನೆಂದರೆ, ನಾನು ಹೇಳುವಂತ ಬೋಧನೆ ನನ್ನದಲ್ಲ, ನನ್ನನ್ನು ಕಳುಹಿಸಿದಾತನದು ಎಂದು ಹೇಳಿ ತಂದೆಯನ್ನು ಮಹಿಮೆ ಪಡಿಸುವುದನ್ನ ಈ ಸ್ಥಳದಲ್ಲಿ ನಾವು ಕಾಣುತ್ತೇವೆ. ಇನ್ನು ನಾವು ಯೋಹಾನನ ಬರೆದ ಸುವಾರ್ತೆ 14ನೇ ಅಧ್ಯಾಯ 10ನೇ ವಾಕ್ಯವನ್ನ ನಾವು ಓದಿ ನೋಡುವಾಗ ಅಲ್ಲಿಯೂ ಕೂಡ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಈ ರೀತಿಯಾಗಿ ಹೇಳುತ್ತಾರೆ, ನಾನು ತಂದೆಯಲ್ಲಿದ್ದೇನೆ, ತಂದೆಯು ನನ್ನಲ್ಲಿ ಇದ್ದಾನೆ ಎಂದು ನೀವು ನಂಬುವುದಿಲ್ಲವೋ? ನಾನು ನಿಮಗೆ ಹೇಳುವ ಮಾತುಗಳನ್ನು ನನ್ನಷ್ಟಕ್ಕೆ ನಾನೇ ಆಡುವುದಿಲ್ಲ, ತಂದೆಯು ನನ್ನಲ್ಲಿ ಇದ್ದುಕೊಂಡು ತನ್ನ ಕ್ರಿಯೆಗಳನ್ನು ನಡೆಸುತ್ತಾನೆ. ಇಲ್ಲಿ ಶಿಷ್ಯರ ಸಂಗಡ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಮಾತನಾಡುತ್ತಾ ಹೇಳುವಂತ ಮಾತು ಏನೆಂದರೆ, ನಾನ್ ನಿಮಗೆ ಹೇಳುವಂತಹ ಮಾತುಗಳನ್ನು ನನ್ನಷ್ಟಕ್ಕೆ ನಾನೇ ಆಡುವುದಿಲ್ಲ, ತಂದೆಯ ನನ್ನಲ್ಲಿ ಇದ್ದುಕೊಂಡು ಕ್ರಿಯೆಗಳನ್ನ ನಡೆಸುತ್ತಾನೆ. ಅಂದ್ರೆ ತಂದೆ ನನ್ನಲ್ಲಿ ಇದ್ದುಕೊಂಡು ಈ ಮಾತುಗಳನ್ನ ನಿಮಗೆ ಆಡಿಸುತ್ತಾನೆ ಎಂದು ಹೇಳಿ ತನ್ನ ಮಾತುಗಳ ವಿಷಯವಾಗಿ ತಂದೆಯನ್ನು ಮಹಿಮೆ ಪಡಿಸುವುದನ್ನ ಈ ವಾಕ್ಯದಲ್ಲಿ ನಾವು ಕಾಣುತ್ತೇವೆ. ಇನ್ನು ಅದೇ ಅಧ್ಯಾಯದ 24ನೇ ವಾಕ್ಯವನ್ನು ನಾವು ಓದಿ ನೋಡುವಾಗ ಅಲ್ಲಿಯೂ ಯೇಸು ಕ್ರಿಸ್ತನು ಈ ರೀತಿಯಾಗಿ ಹೇಳುತ್ತಾರೆ, ನನ್ನನ್ನು ಪ್ರೀತಿಸದೇ ಇರುವವನು ನನ್ನ ಮಾತುಗಳನ್ನು ಕೈಗೊಂಡು ನಡೆಯುವುದಿಲ್ಲ. ನೀವು ಆಲಿಸುವ ಮಾತು ನನ್ನದಲ್ಲ, ನನ್ನನ್ನು ಕಳುಹಿಸಿದ ತಂದೆಯ ಮಾತೆ. ಇಲ್ಲಿ ಕೂಡ ಯೇಸು ಕ್ರಿಸ್ತನು, ನೀವು ಕೇಳುವಂತ ಮಾತು ನನ್ನದಲ್ಲ, ಆದ್ರೆ ನೀವು ಕೇಳುವಂತ ಈ ಮಾತು ನನ್ನ ತಂದೆಯದೇ ಎಂದು ತಂದೆಯನ್ನು ಮಹಿಮೆ ಪಡಿಸುವುದನ್ನ ನಾವು ಕಾಣುತ್ತೇವೆ. ಇನ್ನು ಯೋಹಾನನ ಬರೆದ ಸುವಾರ್ತೆ 12ನೇ ಅಧ್ಯಾಯ ವಾಕ್ಯಗಳು 49
ಮತ್ತು 50 ಓದುವಾಗ ಅಲ್ಲಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಈ ರೀತಿಯಾಗಿ ಹೇಳುತ್ತಾರೆ, ಯಾಕೆಂದರೆ ನನ್ನಷ್ಟಕ್ಕೆ ನಾನೇ ಮಾತಾಡಿದವನಲ್ಲ, ನನ್ನನ್ನು ಕಳುಹಿಸಿಕೊಟ್ಟ ತಂದೆಯೇ ನೀನು ಇಂತಿಂಥದ್ದನ್ನು ಹೇಳಬೇಕು, ಹೀಗೆ ಮಾತಾಡಬೇಕು ಎಂಬುದಾಗಿ ನನಗೆ ಆಜ್ಞೆ ಕೊಟ್ಟಿದ್ದಾನೆ. ಆತನ ಆಜ್ಞೆ ನಿತ್ಯ ಜೀವವಾಗಿದೆ ಎಂದು ಬಲ್ಲೆನು. ಆದದರಿಂದ ನಾನು ಮಾತಾಡುವುದನ್ನೆಲ್ಲ ತಂದೆ ನನಗೆ ಹೇಳಿದ ಮೇರೆಗೆ ಮಾತಾಡುತ್ತೇನೆ ಅಂದನು. ಇಲ್ಲಿಯೂ ಸಹ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ನನ್ನಷ್ಟಕ್ಕೆ ನಾನೇ ಏನನ್ನು ಮಾತನಾಡಿದವನಲ್ಲ, ನಾನು ಮಾತನಾಡಿದ್ದೆಲ್ಲ ತಂದೆ ನನಗೆ ಕೊಟ್ಟಂತ ಮಾತುಗಳೇ, ಅವರು ನನಗೆ ಹೇಳಿದಂತ ಮಾತುಗಳನ್ನೇ ನಾನು ನಿಮಗೆ ಹೇಳಿದೆ ಅಂತ ಅವರು ಹೇಳುವುದನ್ನು ನಾವು ಕಾಣುತ್ತೇವೆ. ಒಂದು ಕಡೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ತಾನು ಮಾಡುವಂತ ಬೋಧನೆ, ಉಪದೇಶ, ಹೇಳುವಂತ ಮಾತುಗಳು ಇವುಗಳನ್ನೆಲ್ಲ ಕೇಳಿ ಜನಗಳು ಬಹಳ ಆಶ್ಚರ್ಯಪಟ್ಟರು. ತನ್ನನ್ನು ಪ್ರೀತಿಸುವಂತವರು, ತನ್ನನ್ನು ವಿರೋಧಿಸುವಂತವರು, ತನ್ನನ್ನು ಹಿಡಿಯಬೇಕೆಂಬುದಾಗಿ ಬಂದಂತವರು, ತನ್ನ ಶಿಷ್ಯಂದರು ಎಲ್ಲರೂ ಸಹ ತನ್ನ ಬೋಧನೆ, ಉಪದೇಶ ಮಾತುಗಳಿಗೆ ಬಹಳ ಆಶ್ಚರ್ಯಪಟ್ಟು ಈತನಿಗೆ ಇಷ್ಟೊಂದು ತಿಳುವಳಿಕೆ ಎಲ್ಲಿ, ಇಷ್ಟೊಂದು ಜ್ಞಾನ ಎಲ್ಲಿ, ಇಷ್ಟೊಂದು ಅರಿವು ಎಲ್ಲಿ ಎಂಬುದಾಗಿ ಎಷ್ಟೋ ಅವರು ಯೋಚನೆ ಮಾಡಿದರು. ಆದರೆ ಈ ರೀತಿಯಾಗೆಲ್ಲ ಜನಗಳು ತನ್ನ ವಿಷಯವಾಗಿ ಮಾತನಾಡಿಕೊಳ್ಳುವಾಗ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ನೋಡಿದ, ನನಗೆಷ್ಟು ಜ್ಞಾನ ಇದೆ, ನನಗೆಷ್ಟು ತಿಳುವಳಿಕೆ ಇದೆ, ನನಗೆಷ್ಟು ಅರಿವಿದೆ ಎಂಬುದಾಗಿ ಅವರನ್ನ ಹೆಚ್ಚಿಸಿಕೊಳ್ಳುವಂತ ಮಾತುಗಳನ್ನ ಎಲ್ಲಿಯೂ ಸಹ ಆಡಲಿಲ್ಲ. ಆದರೆ ಇದಕ್ಕೆ ಉತ್ತರವಾಗಿ ತಾನು ಹೇಳಿದಂತ ಮಾತುಗಳೆಲ್ಲ ಒಂದೇ, ಈ ಮಾತುಗಳು ನನ್ನದಲ್ಲ, ತಂದೆ ನನಗೆ ಹೇಳಿದ ಮಾತುಗಳನ್ನೇ ನಾನು ನಿಮಗೆ ಹೇಳುತ್ತೇನೆ. ತಂದೆ ನನ್ನಿದ್ದುಕೊಂಡು ಮಾತನಾಡುತ್ತಾನೆ, ನನ್ನಷ್ಟಕ್ಕೆ ನಾನು ಏನನ್ನು ಮಾತನಾಡುವುದಿಲ್ಲ, ತಂದೆಯೇ ನನ್ನ ಮುಖಾಂತರ ನಿಮ್ಮ ಸಂಗಡ ಮಾತನಾಡುತ್ತಾನೆ ಎಂಬುದಾಗಿ, ಈ ಮಾತುಗಳು ನನ್ನದಲ್ಲ, ಈ ಜ್ಞಾನವು ನನ್ನದಲ್ಲ, ಈ ಅರಿವು ನನ್ನದಲ್ಲ, ಎಲ್ಲವೂ ತಂದೆಯದು ಎಂಬುದಾಗಿ ತಂದೆಯನ್ನು ಮಹಿಮೆ ಪಡಿಸುವುದನ್ನ ನಾವು ಕಾಣುತ್ತೇವೆ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನಲ್ಲಿ ನಾವೇನನ್ನ ಕಲಿತುಕೊಳ್ಳಬೇಕೆಂಬುದಾಗಿ ನಾವು ಧ್ಯಾನ ಮಾಡುತ್ತಾ ಇದ್ದೇವೆ. ತನ್ನಲ್ಲಿ ನಾವು ತಗ್ಗಿಸಿಕೊಳ್ಳುವಿಕೆಯನ್ನ ಕಲಿತುಕೊಳ್ಳಬೇಕೆಂಬುದಾಗಿ ನಾವು ಧ್ಯಾನ ಮಾಡುತ್ತಾ ಇದ್ದೇವೆ. ತಾನು ತನ್ನನ್ನು ತಗ್ಗಿಸಿಕೊಂಡನು. ಯಾವ ರೀತಿ ತಗ್ಗಿಸಿಕೊಂಡನು? ಕುಟುಂಬದಲ್ಲಿ ತನ್ನನ್ನು ತಗ್ಗಿಸಿಕೊಂಡನು. ಆದರೆ ಅದು ಮಾತ್ರವಲ್ಲದೆ ತನ್ನ ಉಪದೇಶದಲ್ಲಿಯೂ ಸಹ, ತನಗಿದ್ದಂತ ಜ್ಞಾನದ ವಿಷಯದಲ್ಲಿಯೂ ಸಹ ತನ್ನನ್ನ ಅತಿಯಾಗಿ ತಗ್ಗಿಸಿಕೊಳ್ಳುವುದನ್ನ ನಾವು ಕಾಣುತ್ತೇವೆ. ಎಲ್ಲಾ ಕಡೆ ಜನಗಳು ಬಹಳವಾಗಿ ತನ್ನನ್ನು ಕೊಂಡಾಡುತ್ತಾ ಇದ್ದರು. ಈ ಶಾಸ್ತ್ರಿಗಳು, ಫರಿಸಾರಿಗಳು ಇವರ ಉಪದೇಶಗಳನ್ನ ಕೇಳಿ ಆ ನಂತರ ಯೇಸು ಕ್ರಿಸ್ತನ ಹೇಳಿದಂತ ಉಪದೇಶಗಳನ್ನ ಕೇಳುವಾಗ ಅವರಿಗೆ ಬಹಳ ಆಶ್ಚರ್ಯ. ಯಾಕಂದ್ರೆ ಈ ಶಾಸ್ತ್ರಿಗಳಂತೆ, ಫರಿಸಾರಿಗಳಂತೆ ಆತನ ಉಪದೇಶ ಮಾಡ್ತಾ ಇರಲಿಲ್ಲ. ಈತನ ಉಪದೇಶವೇ ಬಹಳ ವ್ಯತ್ಯಾಸವಾಗಿತ್ತು. ಅದನ್ನು ಕೇಳಿ ಅವರು ಬಹಳ ಆಶ್ಚರ್ಯಗೊಂಡರು. ಆದ್ರೆ ಆ ರೀತಿ ಜನಗಳು ಆಶ್ಚರ್ಯಪಟ್ಟು ತನ್ನನ್ನು ಕೊಂಡಾಡುತ್ತಾ ಇರುವಾಗ ತಾನು ತನಗೆ ಉತ್ತರವಾಗಿ ಹೇಳಿದಂತ ಮಾತುಗಳು, ಈ ಮಾತುಗಳು ಯಾವುದು ನನ್ನದಲ್ಲ, ತಂದೆ ನನಗೆ ಕೊಟ್ಟದ್ದು, ಆತನು ಹೇಳಬೇಕೆಂಬುದಾಗಿ ನನಗೆ ಹೇಳಿದ್ದು ಮಾತ್ರವೇ ಹೊರತು ನನ್ನದಲ್ಲ ಎಂದು ತನ್ನ ಉಪದೇಶದ ವಿಷಯವಾಗಿ, ತನ್ನ ಜ್ಞಾನದ ವಿಷಯವಾಗಿ ತನ್ನನ್ನು ತಗ್ಗಿಸಿಕೊಂಡು ತಂದೆಯನ್ನು ಮಹಿಮೆ ಪಡಿಸುವುದನ್ನ ನಾವು ಕಾಣುತ್ತೇವೆ. ಯೇಸು ಕ್ರಿಸ್ತನಿಂದ ನಾವೇನನ್ನು ಕಲಿತುಕೊಳ್ಳಬೇಕು? ತಗ್ಗಿಸಿಕೊಳ್ಳುವಿಕೆಯನ್ನ ನಾವು ಕಲಿತುಕೊಳ್ಳಬೇಕು. ಯೇಸು ಕ್ರಿಸ್ತನು ತನಗಿದ್ದಂತ ಜ್ಞಾನ, ಅರಿವು, ತಿಳುವಳಿಕೆ ಇವುಗಳ ವಿಷಯವಾಗಿ ತನ್ನನ್ನು ಹೆಚ್ಚಿಸಿಕೊಳ್ಳದೆ ತನ್ನನ್ನು ತಗ್ಗಿಸಿಕೊಂಡು ತಂದೆಯದೇ ಹೊರತು ನನ್ನದೇನೂ ಸಹ ಇಲ್ಲ ಎಂಬುದಾಗಿ ತಂದೆಯನ್ನ ಅವರು ಮಹಿಮೆ ಪಡಿಸುವುದನ್ನ ನಾವು ಕಾಣುತ್ತೇವೆ. ಈ ದಿವಸದಲ್ಲಿ ನಾನು ನೀವು ಯಾವ ರೀತಿ ಜೀವಿಸುತ್ತಾ ಇದ್ದೇವೆ, ನಮ್ಮನ್ನು ನಾವು ಪ್ರಶ್ನೆ ಮಾಡಿ ನೋಡಬೇಕು. ಒಂದು ವೇಳೆ ದೇವರು ನಮಗೆ ಹೆಚ್ಚಿನ ಜ್ಞಾನವನ್ನು ಕೊಟ್ಟಿರಬಹುದು, ಹೆಚ್ಚಿನ ಅರಿವನ್ನು ಕೊಟ್ಟಿರಬಹುದು, ಹೆಚ್ಚಿನ ತಿಳುವಳಿಕೆಯನ್ನು ಕೊಟ್ಟಿರಬಹುದು. ಒಂದು ವೇಳೆ ಎಲ್ಲವನ್ನು ಅರ್ಥ ಮಾಡಿಕೊಳ್ಳುವಂತಹ ಒಳ್ಳೆಯ ಅರಿವು ನಮಗಿರಬಹುದು, ಎಲ್ಲವನ್ನು ಮಾಡುವಂತ ಜ್ಞಾನ ನಮಗಿರಬಹುದು, ಚೆನ್ನಾಗಿ ನಾವು ಓದುವಂತವರಾಗಿರಬಹುದು, ಚೆನ್ನಾಗಿ ಮಾತನಾಡುವಂತವರುಗಳಾಗಿರಬಹುದು, ಒಳ್ಳೆಯ ಆಲೋಚನೆಗಳನ್ನು ಹೇಳುವಂತವರಾಗಿರಬಹುದು, ಕಾರ್ಯಗಳನ್ನ ಯಾವ ರೀತಿ ಸರಿಪಡಿಸಬೇಕು, ಯಾವ ರೀತಿ ಮಾಡಬೇಕು ಅನ್ನುವಂತಹ ಒಳ್ಳೆಯ ತಿಳುವಳಿಕೆ ಉಳ್ಳಂತವರುಗಳಾಗಿರಬಹುದು. ಜನಗಳು ಒಂದು ವೇಳೆ ಏನೇ ಸಮಸ್ಯೆ ಇದ್ದರೂ ಇವರ ಹತ್ರ ಒಂದು ಆಲೋಚನೆ ಕೇಳೋಣ, ಇವರು ಸರಿಯಾದ ಆಲೋಚನೆ ಹೇಳ್ತಾರೆ ಅಂತ ಒಂದು ವೇಳೆ ನಮ್ಮ ಹತ್ರ ಕೇಳುವಂತವರುಗಳಾಗಿರಬಹುದು. ಎಂತ ತಿಳುವಳಿಕೆ ಇದೆ, ಎಂತ ಆಲೋಚನೆ ಇದೆ ಅಂತ ಹೇಳಿ ಒಂದು ವೇಳೆ ಜನಗಳು ನಮ್ಮನ್ನ ಹೊಗಳುವಂತವರುಗಳಾಗಿ ಒಂದು ವೇಳೆ ನಾವು ಇರಬಹುದು. ನಾವು ಮಾಡುವಂತ ಕೆಲಸಗಳ ವಿಷಯದಲ್ಲಿ ನಮಗೆ ಬಹಳ ಜ್ಞಾನ ಇರಬಹುದು, ಬೇರೆಯವರಿಗೆ ಇಲ್ಲದಿರುವಂತ ಜ್ಞಾನಕ್ಕಿಂತ ಹೆಚ್ಚಿನ ಜ್ಞಾನ ನಮಗಿದ್ದು ಚೆನ್ನಾಗಿ ನಮ್ಮ ಕೆಲಸಗಳನ್ನ ನಾವು ಮಾಡುವಂತವರುಗಳಾಗಿರಬಹುದು. ಒಂದು ವೇಳೆ ನಾವು ಮಾಡುವಂತ ವ್ಯಾಪಾರಗಳು ಇತರಗಳಿಗಿಂತಲೂ ನಾವು ಒಳ್ಳೆಯ ಜ್ಞಾನದಿಂದ ಅದನ್ನ ಮಾಡಿ ಅದರಲ್ಲಿ ಚೆನ್ನಾಗಿ ನಾವು ಅಭಿವೃದ್ಧಿ ಹೊಂದಿ ಜನಗಳು ನೋಡಿ ನಮ್ಮನ್ನ ಇವರು ಎಷ್ಟು ಜ್ಞಾನ ತಿಳುವಳಿಕೆಯಿಂದ ಮಾಡ್ತಾರೆ, ಇವ್ರು ಮಾಡೋದೆಲ್ಲ ಇವರಿಗೆ ಎಷ್ಟು ಲಾಭದಾಯಕವಾಗಿದೆ, ಎಷ್ಟು ಉದ್ಧಾರ ಆಗ್ತಾ ಇದ್ದಾರೆ ಅಂತ ಹೇಳಿ ಜನಗಳು ನಮ್ಮನ್ನ ಕೊಂಡಾಡುವಂತವರುಗಳಾಗಿರಬಹುದು. ಯಾವುದೇ ವಿಧವಾದ ಒಂದು ಒಳ್ಳೆಯ ಜನಗಳು ನೋಡಿ ಆಶ್ಚರ್ಯ ಪಡುವಂತ ಕಾರ್ಯಗಳು ನಮ್ಮಲ್ಲಿ ಇರಬಹುದು. ಒಂದು ವೇಳೆ ಅಡಿಗೆ ಮಾಡುವಂತ ವಿಷಯದಲ್ಲೂ ಸಹ ಎಷ್ಟು ಚೆನ್ನಾಗಿ ಅಡಿಗೆ ಮಾಡ್ತಾರೆ, ಎಷ್ಟು ರುಚಿಯಾಗಿರುತ್ತೆ, ಇವ್ರ ತರ ಅಡಿಗೆಗಳು ಮಾಡೋಕೆ ತುಂಬಾ ಕಷ್ಟ ಅಂತ ಹೇಳಿ ನಮ್ಮನ್ನು ಒಂದು ವೇಳೆ ಜನಗಳು ಹೊಗಳಿಕೊಳ್ಳುವಂತವರುಗಳಾಗಿ ನಾವಿರಬಹುದು. ಯಾವುದೇ ಒಂದು ವಿಷಯದಲ್ಲೂ ಆದರೂ ಸಹ ನಮಗೆ ಒಳ್ಳೆಯ ಜ್ಞಾನ, ತಿಳುವಳಿಕೆ, ಒಳ್ಳೆಯ ಅನುಭವ ಏನ್ ಬೇಕಾದ್ರೂ ಸಹ ಇರಬಹುದು. ಜನಗಳು ಅದರ ವಿಷಯದಲ್ಲಿ ನಮ್ಮನ್ನ ಎಷ್ಟು ಬೇಕಾದ್ರೂ ಹೊಗಳ್ತಾ ಇರ್ಬೋದು, ಕೊಂಡಾಡ್ತಾ ಇರ್ಬೋದು. ಆದ್ರೆ ಇಂಥ ಸಮಯದಲ್ಲಿ ನಮ್ಮ
ಒಂದು ಅದಕ್ಕೆ ನಮ್ಮ ಒಂದು ಸ್ಪಂದನೆ ಯಾವ ರೀತಿ ಇದೆ, ಅದಕ್ಕೆ ನಾವು ಯಾವ ರೀತಿಯಾಗಿ ನಮ್ಮ ಉತ್ತರವನ್ನು ಕೊಡುತ್ತೇವೆ. ಜನಗಳು ಒಂದು ವೇಳೆ ನಮ್ಮನ್ನ ಹೊಗಳ್ತಾ ಇದ್ರೆ, ಜನಗಳು ನಮ್ಮನ್ನ ಒಂದು ವೇಳೆ ಕೊಂಡಾಡ್ತಾ ಇದ್ರೆ, ಒಬ್ಬ ಯಾವ ತರ ಇದ್ನಪ್ಪ, ಈ ಸ್ಥಿತಿ ಯಾವ ತರ ಇತ್ತಪ್ಪ, ಇವತ್ತು ಯಾವ ತರ ಆಗ್ಬಿಟ್ಟಿದಾನೆ ನೋಡು, ತುಂಬಾ ಬುದ್ಧಿವಂತ ಆಗ್ಬಿಟ್ಟಿದ್ದಾನೆ, ತುಂಬಾ ನಿಜವಾಗ್ಲೂ ಒಂದು ಒಳ್ಳೆ ಜವಾಬ್ದಾರಿಯಿಂದ ನಡ್ಕೊಳ್ತಾ ಇದ್ದಾನೆ, ಒಂದು ಒಳ್ಳೆ ಸ್ಥಾನಕ್ಕೆ ಬಂದ್ಬಿಟ್ಟಿದ್ದಾನೆ, ಮೊದ್ಲೆಲ್ಲ ಹಿಂಗಿರ್ಲಿಲ್ಲ, ಇವಾಗ ಈ ತರ ಆಗ್ಬಿಟ್ಟಿದ್ದಾನೆ, ಹಾಗೆ ಹೀಗೆ ಅಂತ ಏನ್ ಬೇಕಾದ್ರೆ ನಮ್ಮ ಬಗ್ಗೆ ಜನಗಳು ಹೇಳ್ತಾ ಇರಬಹುದು. ಆದ್ರೆ ಅದಕ್ಕೆ ಉತ್ತರವಾಗಿ ನಾವು ಏನನ್ನ ಹೇಳುತ್ತೇವೆ? ಜನಗಳು ನಮ್ಮನ್ನು ನೋಡಿ ಆಶ್ಚರ್ಯ ಪಡೋದಕ್ಕೆ ನಮ್ಮ ಒಂದು ಸ್ಪಂದನೆ ಏನಾಗಿರುತ್ತೆ? ನಮ್ಮನ್ನು ಒಂದು ವೇಳೆ ಹೌದು ನನಗೆಲ್ಲ ಗೊತ್ತು, ನನಗೆಲ್ಲ ತಿಳಿದಿದೆ, ಎಲ್ಲ ಅರ್ಥ ಮಾಡ್ಕೊಳಕ್ ನನ್ನ ಕೈಲಿ ಆಗುತ್ತೆ, ನನ್ಗೆ ಒಳ್ಳೆ ಜ್ಞಾನ ಇದೆ, ನನ್ಗೆ ಒಳ್ಳೆ ಅರಿವಿದೆ, ಹೌದು ನನಗೆ ತುಂಬಾ ಬುದ್ಧಿ ಇದೆ, ನಾನ್ ಚೆನ್ನಾಗಿ ಕೆಲಸ ಮಾಡಿ ಎಲ್ಲಾ ಕೆಲಸಗಳನ್ನ ಅಚ್ಚುಕಟ್ಟಾಗಿ ಮಾಡ್ತೇನೆ, ನಾನ್ ಮಾಡೋಂತ ವ್ಯಾಪಾರಗಳು ಚೆನ್ನಾಗಿ ಯಾವ ತರ ಮಾಡ್ಬೇಕಂತ ನನಗೆ ಚೆನ್ನಾಗಿ ವ್ಯಾಪಾರ ಮಾಡೋ ಟೆಕ್ನಿಕಲ್ ಆಗಿ ಗೊತ್ತಿದೆ, ಚೆನ್ನಾಗಿ ವ್ಯಾಪಾರ ಮಾಡಿ ಒಳ್ಳೆ ಲಾಭ ಮಾಡ್ತೇನೆ, ನನಗೆ ಚೆನ್ನಾಗಿ ಉಪದೇಶ ಮಾಡಕ್ ಬರುತ್ತೆ, ಚೆನ್ನಾಗಿ ಪಾಠ ಹೇಳ್ಕೊಳಕ್ ಬರುತ್ತೆ, ಚೆನ್ನಾಗಿ ಕಾರ್ಯಗಳನ್ನ ವಿವರಿಸಕ್ ಬರುತ್ತೆ, ರಹಸ್ಯಗಳನ್ನ ಚೆನ್ನಾಗಿ ಅರ್ಥ ಮಾಡ್ಕೊಳಕ್ ಬರುತ್ತೆ, ಚೆನ್ನಾಗಿ ಮಾತಾಡಕ್ ಬರುತ್ತೆ. ಈ ತರ ನಮಗೆ ಎಲ್ಲಾ ಸಾಮರ್ಥ್ಯ ಇದೆ, ಹಾಗೆ ಹೀಗೆ ಅಂತ ಒಂದು ವೇಳೆ ನಮ್ಮನ್ನ ನಾವು ಹೆಚ್ಚಿಸಿಕೊಳ್ಳುವಂತವರುಗಳಾಗಿದ್ದೇವಾ? ಅಥವಾ ಜನಗಳ ಮುಂದೆಗಡೆ ನಾವು ಯಾವ ರೀತಿ ಉತ್ತರವನ್ನು ಕೊಡುವಂತವರಾಗಿದ್ದೇವೆ? ಯೇಸು ಕ್ರಿಸ್ತನು ತನ್ನ ಉಪದೇಶದ ವಿಷಯದಲ್ಲಿ ಜನಗಳು ಬಹಳವಾಗಿ ಆಶ್ಚರ್ಯಪಟ್ಟು ತನ್ನನ್ನ ಹೊಗಳಿ ಕೊಂಡಾಡುತ್ತಾ ಇರಲು ತಾನು ಹೇಳಿದ ಉತ್ತರವೆಲ್ಲ ಒಂದೇ, ಇದು ಯಾವುದು ನನ್ನದಲ್ಲ, ಎಲ್ಲವೂ ತಂದೆಯೇ ಕೊಟ್ಟಿದ್ದೆ ಎಂಬುದಾಗಿ. ಅದೇ ರೀತಿ ನಾನು ನೀವು ಏನೇ ಆಗಿದ್ರು, ನಮ್ಮಲ್ಲಿ ಏನೇ ಸಾಮರ್ಥ್ಯ ಇದ್ರು, ಏನೇ ನಮ್ಮಲ್ಲಿ ಬುದ್ಧಿ ಇದ್ರು, ಏನೇ ಜ್ಞಾನ ಇದ್ರು, ದಾನಿಯೇಲ್ ರೀತಿ, ಯೋಸೇಫನ ರೀತಿ, ದಾವಿದನ ರೀತಿ, ನಮಗೆ ಎಷ್ಟೇ ತಿಳುವಳಿಕೆ ಅರಿವು ಏನೇ ಸಹ ಇದ್ರು ಕೂಡ ಜನಗಳು ನಮ್ಮ ಬಗ್ಗೆ ಏನೇ ಹೇಳ್ತಾ ಇದ್ರು, ನಮ್ಮನ್ನು ನಾವು ತಗ್ಗಿಸಿಕೊಂಡು ಅದರಲ್ಲಿ ದೇವರನ್ನ ನಾವು ಮಹಿಮೆ ಪಡಿಸುವಂತವರುಗಳಾಗಿ ಇರಬೇಕು. ಒಂದು ವೇಳೆ ಜನಗಳು ನಮ್ಮನ್ನ ಕೊಂಡಾಡ್ತಾ ಇದ್ರೆ, ಜನಗಳು ನಮ್ಮನ್ನ ಹೊಗಳುವಂತ ಇದ್ರೆ, ನಾವು ಹೇಳ್ಬೇಕಾಗಿರುವಂತ ಉತ್ತರ ಎಲ್ಲ ಒಂದೇನೆ, ನನ್ನಲ್ಲಿ ಯಾವ ಜ್ಞಾನ ಇಲ್ಲ, ನನ್ನಲ್ಲಿ ಯಾವ ತಿಳುವಳಿಕೆ ಇಲ್ಲ, ದೇವರು ಕೊಡದ ಹೊರತು ಏನು ಸಹ ಬಂದಿಲ್ಲ, ನನ್ನಲ್ಲಿ ಇರುವಂತಹ ಈ ಒಂದು ಜ್ಞಾನ, ತಿಳುವಳಿಕೆ, ಈ ಒಂದು ಸಾಮರ್ಥ್ಯ, ಬಲ, ಬುದ್ಧಿ ಇವುಗಳಿಗೆಲ್ಲ ನಾನ್ ಕಾರಣ ಅಲ್ಲ, ಅದು ದೇವರು ಕೊಟ್ಟಿದ್ದು. ದೇವರ ನಾಮದ ಮಹಿಮೆಗೋಸ್ಕರವಾಗಿ, ಅನೇಕರ ಪ್ರಯೋಜನಕ್ಕೋಸ್ಕರವಾಗಿ ಇದನ್ನೆಲ್ಲ ಅನುಗ್ರಹಿಸಿದ್ದಾರೆ. ಅದರಿಂದ ದೇವರಿಗೆ ಮಹಿಮೆ ಆಗಲಿ, ಅನೇಕರಿಗೆ ಅದು ಪ್ರಯೋಜನವಾಗಲಿ ಅಂತ ನಾವು ದೇವರನ್ನ ಮಹಿಮೆ ಪಡಿಸುವಂತವರುಗಳಾಗಿ ಇರಬೇಕು. ಆದರೆ ನಮ್ಮನ್ನು ನಾವು ಯಾವತ್ತೂ ಸಹ ಮಹಿಮೆ ಪಡಿಸಿಕೊಳ್ಳುವಂತವರುಗಳಾಗಿ ಇರಬಾರದು. ಬೇರೆಯವರು ಮುಂದೆಗಡೆಯಲ್ಲಿಯೂ ನಾವು ದೇವರನ್ನ ಮಹಿಮೆ ಪಡಿಸಬೇಕು. ಕಾರಣ ದೇವರಿಂದ ಅಲ್ಲದೆ ನಾವು ಏನನ್ನು ಪಡೆಯಲಿಲ್ಲ. ಅವರು ನಮಗೆ ಕೊಡದೆ ಹೋದರೆ ನಮಗೆ ಯಾವ ಬುದ್ಧಿ, ಜ್ಞಾನ, ತಿಳುವಳಿಕೆ ಕೂಡ ಬರೋದಿಲ್ಲ. ಎಲ್ಲದಕ್ಕೂ ಅವರೇ ಕಾರಣ. ಅದರಿಂದ ಎಲ್ಲದರ ಮುಂದೆಗಡೆ ನಾವು ದೇವರನ್ನ ಮಹಿಮೆ ಪಡಿಸಬೇಕು. ಅದು ಮಾತ್ರವಲ್ಲದೆ ನಮ್ಮಲ್ಲಿಯೂ ಸಹ ನಾವು ದೇವರನ್ನೇ ಮಹಿಮೆ ಪಡಿಸಬೇಕು. ನಮ್ಮ ಹೃದಯದಲ್ಲಿಯೂ ಸಹ ನಮಗೆ ನಾವೇ ನೋಡು, ಜನಗಳನ್ನೆಲ್ಲ ಎಷ್ಟೆಲ್ಲಾ ಕೊಂಡಾಡ್ತಾರೆ, ಎಷ್ಟೆಲ್ಲಾ ನನ್ನನ್ನು ಹೊಗಳ್ತಾರೆ, ನೋಡು ನನಗೆ ಎಷ್ಟು ತಿಳುವಳಿಕೆ ಇದೆ, ನನಗೆ ಎಷ್ಟು ಬುದ್ಧಿ ಇದೆ, ನಾನು ಎಲ್ಲ ತುಂಬಾ ಚೆನ್ನಾಗಿ ಮಾಡ್ತೀನಿ ಅಂತ ಒಂದ್ ವೇಳೆ ನಮ್ಮ ಮನಸ್ಸಿನಲ್ಲಿ ಆದರೂ ಸಹ ನಮಗೆ ನಮ್ಮನ್ನ ನಾವೇ ಹೋಳಿಕೊಳ್ಳಬಾರದು. ಆ ರೀತಿ ಹೊಗಳಿಕೊಳ್ಳುವಂಥದ್ದು ಪಾಪವಾಗಿ ಬಿಡುತ್ತೆ. ಯಾವತ್ತು ನಮ್ಮನ್ನ ನಾವೇ ಹೊಗಳ್ಕೊಳ್ತೀವೋ ಆವತ್ತಿಂದನೇ ನಮ್ಮ ಬೀಳು ಶುರುವಾಯಿತು ಅಂತ ಅರ್ಥ. ಎಲ್ಲಿವರೆಗೂ ನಾವು ನಮ್ಮಲ್ಲಿರುವಂತ ಎಲ್ಲಾ ಒಳ್ಳೆಯದಕ್ಕಾಗಿ ದೇವರನ್ನ ಮಹಿಮೆ ಪಡಿಸ್ತಾ ಇರ್ತೀವೋ ಅಲ್ಲಿವರೆಗೂ ದೇವರ ಕೃಪೆ ನಮಗೆ ಹೆಚ್ಚಾಗಿ ಹೋಗ್ತಾ ಇರುತ್ತೆ. ನಮ್ಮನ್ನ ದೇವರ ಆಶೀರ್ವದಿಸಿ ನಮ್ಮನ್ನ ಅದರಲ್ಲಿ ಇನ್ನೂ ಮೇಲಕ್ಕೆ ತರ್ತಾನೆ ಹೋಗ್ತಾರೆ. ಅದು ದೇವರಿಗೆ ಮಹಿಮೆಯಾಗಿರುತ್ತೆ, ಅನೇಕರಿಗೆ ಅದು ಪ್ರಯೋಜನವಾಗಿರುತ್ತೆ. ಆದ್ರೆ ಯಾವತ್ತು ನಮ್ಮಲ್ಲಿರುವಂತ ಕಾರ್ಯಗಳಿಗಾಗಿ ನಾವು ದೇವರನ್ನ ಮಹಿಮೆ ಪಡಿಸುವುದನ್ನ ಬಿಟ್ಟು ಬೇರೆಯವರ ಮುಂದೆಗಡೆಯಲ್ಲಿ ನಮ್ಮನ್ನ ಹೊಗಳಿಕೊಳ್ಳುವುದಕ್ಕೆ, ನಮ್ಮನ್ನು ಹೊಗಳುವಂತದನ್ನ ನೋಡಿ ಹೌದು ನನ್ನಿಂದಲೇ ಇದೆಲ್ಲ ಆಯ್ತು ಅಂತ ಹೇಳೋದಕ್ಕೆ ಶುರು ಮಾಡ್ತೇವೋ, ಅಥವಾ ಯಾವತ್ತು ನಮ್ಮ ಹೃದಯದಲ್ಲಿ ನನ್ನಲ್ಲಿ ಎಷ್ಟು ಜ್ಞಾನ, ತಿಳುವಳಿಕೆ, ಬುದ್ಧಿ ಎಲ್ಲ ಇದೆ ಅಂತ ಹೇಳಿ ಒಂದು ವೇಳೆ ನಮ್ಮನ್ನ ನಾವೇ ಕೊಂಡಾಡಿಕೊಳ್ಳುವುದಕ್ಕೆ, ದೇವರನ್ನ ಮರೆತು ನಮ್ಮನ್ನು ನಾವೇ ಹೊಗಳಿಕೊಳ್ಳುವುದಕ್ಕೆ ಶುರು ಮಾಡಿಬಿಡುತ್ತೇವೋ ಆವತ್ತಿಂದಲೇ ನಮ್ಮ ಬೀಳು ಶುರುವಾಗಿ ಹೋಯಿತು ಅನ್ನೋದನ್ನ ನಾವು ತಿಳ್ಕೊಳ್ಬೇಕು. ಈ ದಿವಸದಲ್ಲಿ ನಾವು ಯಾವ ರೀತಿ ನಡ್ಕೊಳ್ತಾ ಇದ್ದೇವೆ, ನಮ್ಮ ಮನಸ್ಸಿನಲ್ಲಿ ನಮ್ಮ ವಿಷಯದಲ್ಲಿ ನಾವು ಏನ್ ಅನ್ಕೊಂತೀವಿ, ನಾನು ತುಂಬಾ ಜ್ಞಾನ ಇರೋನು, ತುಂಬಾ ತಿಳುವಳಿಕೆ ಇರೋನು, ನನಗೆ ಎಷ್ಟೊಂದು ಬುದ್ಧಿ ಇದೆ ಅಂತ ಒಂದ್ ವೇಳೆ ನಮ್ಮನ್ನ ನಾವೇ ಹೊಗಳ್ಕೊಳ್ತಾ ಇದ್ದೀವಾ, ಪಾಪವನ್ನು ಮಾಡ್ತಾ ಇದ್ದೀವಿ ಅಂತ ಅರ್ಥ. ನಾಳೆ ಬೀಳು ಖಂಡಿತ. ಒಂದು ವೇಳೆ ಜನಗಳು ನಮ್ಮನ್ನ ಕೊಂಡಾಡುವಾಗ ದೇವರನ್ನ ಮಹಿಮೆ ಪಡಿಸದೆ ನಮ್ಮನ್ನ ನಾವು ಅದರಲ್ಲಿ ಹೆಚ್ಚಿಸ್ಕೊಳ್ತಾ ಇದ್ದೀವಾ, ಪಾಪವನ್ನು ಮಾಡ್ತಾ ಇದ್ದೀವಿ ಎಂಬುದಾಗಿ ಅರ್ಥ. ನಮ್ಮ ಬೀಳು ಸಮೀಪವಾಗಿ ಬಿಡುತ್ತೆ. ಆದ್ರೆ ಯಾವತ್ತು ನಮ್ಮ ಹೃದಯದಲ್ಲಿ ನಮ್ಮನ್ನು ನಾವು ಹೊಗಳಿಕೊಳ್ಳೋದಕ್ಕೋ, ಬೇರೆಯವರ ಮುಂದೆಗಳೇ ನಮ್ಮನ್ನು ನಾವು ಹೊಗಳಿಕೊಳ್ಳೋದಕ್ಕೋ ನಾವು ಅವಕಾಶ ಮಾಡಲೇಬಾರದು.
ನಮ್ಮ ಹೃದಯದಲ್ಲಿಯೂ ಸಹ ನಾವು ದೇವರನ್ನೇ ಮಹಿಮೆ ಪಡಿಸಬೇಕು. ಬೇರೆಯವರ ಮುಂದುಗಡೆಯಲ್ಲೂ ಸಹ ನಾವು ದೇವರನ್ನೇ ಮಹಿಮೆ ಪಡಿಸಬೇಕು. ಆಗ ದೇವರು ನಮ್ಮನ್ನ ಇನ್ನೂ ಹೆಚ್ಚಾಗಿ ಆಶೀರ್ವದಿಸಿ ಆ ದೇವರ ನಾಮ ನಮ್ಮಿಂದ ಇನ್ನೂ ಅಧಿಕವಾಗಿ ಮಹಿಮೆ ಪಡುವ ರೀತಿಯಲ್ಲಿ ನಮ್ಮನ್ನು ನಡೆಸುವುದಕ್ಕೆ ಅವಕಾಶವಾಗುತ್ತೆ. ಹಲ್ಲೆಲೂಯಾ. ಯೇಸು ಕ್ರಿಸ್ತನಿಂದ ನಾವೇನನ್ನ ಕಲಿಯಬೇಕು? ತಗ್ಗಿಸಿಕೊಳ್ಳುವಿಕೆಯನ್ನ ನಾವು ಕಲಿತುಕೊಳ್ಳಬೇಕು. ಯೇಸು ಕ್ರಿಸ್ತನು ತನಗಿದ್ದಂತ ಜ್ಞಾನ ತಿಳುವಳಿಕೆ ವಿಷಯದಲ್ಲಿ ಜನಗಳು ಅದನ್ನ ಅತಿಯಾಗಿ ಕೊಂಡಾಡುವಾಗ ಆ ಜ್ಞಾನ ತಿಳುವಳಿಕೆ ವಿಷಯದಲ್ಲಿ ತನ್ನ ತಂದೆಯನ್ನು ಮಹಿಮೆ ಪಡಿಸಿದರು. ತನ್ನನ್ನ ಅವರು ಎಂದಿಗೂ ಸಹ ಮಹಿಮೆ ಪಡಿಸಿಕೊಳ್ಳಲೇ ಇಲ್ಲ. ನಾನು ನೀವು ದೇವರು ನಮ್ಮ ಕೊಟ್ಟಿರುವಂತಹ ಸಾಮರ್ಥ್ಯ, ಜ್ಞಾನ, ತಿಳುವಳಿಕೆ, ವಿವೇಕ, ಬುದ್ಧಿ ಏನೇ ಆಗಿದ್ರು ಸಹ ಎಲ್ಲದರಲ್ಲೂ ಸಹ ನಾವು ದೇವರನ್ನ ಮಹಿಮೆ ಪಡಿಸುವುದಕ್ಕೆ ಮರೆತು ಹೋಗಬಾರದು. ದೇವರ ವಾಕ್ಯದಲ್ಲಿ ದೇವರನ್ನ ಮಹಿಮೆ ಪಡಿಸಿರುವಂತವರು ಸಹ ಇದ್ದಾರೆ. ಯೋಸೆಫನಿಗೆ ಒಳ್ಳೆ ಜ್ಞಾನ ಇರುವಾಗ ಯೋಸೆಫನು ಅರಸರ ಮುಂದಗಡೆಯಲ್ಲಿ, ಎಲ್ಲರ ಮುಂದಗಡೆಯಲ್ಲಿ ದೇವರನ್ನ ಮಹಿಮೆ ಪಡಿಸುತ್ತಾನೆ. ನೀವು ಅನ್ಕೊಳ್ಳೋ ರೀತಿಯಲ್ಲಿ ನನಗೆ ಯಾವ ಸಾಮರ್ಥ್ಯ ಇಲ್ಲ, ಆದ್ರೆ ದೇವರು ಉತ್ತರವನ್ನು ಕೊಡ್ತಾರೆ ಅಂತ ಹೇಳ್ತಾನೆ. ದಾನಿಯೇಲ್ ಕೂಡ ನಿನಗೆ ತುಂಬಾ ಬುದ್ಧಿ ಜ್ಞಾನ ಇದೆ, ಎಲ್ಲಾ ರಹಸ್ಯಗಳನ್ನ ನಿನ್ ಬಯಲು ಮಾಡಕ್ಕೆ ಸಾಧ್ಯ ಅಂತ ಅರಸ ಹೇಳುವಾಗ ನನ್ನಲ್ಲಿ ಆ ರೀತಿ ಏನೂ ಇಲ್ಲ, ಆದ್ರೆ ದೇವರು ರಹಸ್ಯಗಳನ್ನು ಬಯಲುಪಡಿಸುತ್ತಾರೆ ಅಂತ ದೇವರನ್ನ ಮಹಿಮೆ ಪಡಿಸುವುದನ್ನ ನಾವು ದೇವರ ವಾಕ್ಯದಲ್ಲಿ ಕಾಣುತ್ತೇವೆ. ಆ ರೀತಿ ಅವರಿಗೆ ಇದ್ದಂತ ಸ್ಥಾನಗಳಿಗಾಗಿ ದೇವರನ್ನ ಮಹಿಮೆ ಪಡಿಸುವಂತವರನ್ನ ದೇವರ ವಾಕ್ಯದಲ್ಲಿ ನಾವು ನೋಡುತ್ತೇವೆ. ಆದ್ರೆ ಆ ರೀತಿಯಾಗಿ ಅವರಿದ್ದಂತ ಸ್ಥಾನಕ್ಕೆ ದೇವರನ್ನು ಮಹಿಮೆ ಪಡಿಸಿದವರು ಮಾತ್ರ ಅಲ್ಲದೆ ತಾವು ಬಂದಂತ ಇರುವಂತ ಒಳ್ಳೆಯ ಉನ್ನತವಾದ ಸ್ಥಾನಕ್ಕೆ ಅವರನ್ನೇ ಮಹಿಮೆ ಪಡಿಸಿಕೊಂಡು ದೇವರನ್ನ ಮರೆತು ಹೋಗಿ ಬಿದ್ದು ಹೋದಂತವರು ಸಹ ದೇವರ ವಾಕ್ಯದಲ್ಲಿದ್ದಾರೆ. ನಾವು ದೇವರ ವಾಕ್ಯವನ್ನ ಓದಿ ನೋಡುವಾಗ ದಾನಿಯೇಲ್ ಪ್ರವಾದನೆ ಪುಸ್ತಕ 4ನೇ ಅಧ್ಯಾಯ ವಾಕ್ಯಗಳು 28ರಿಂದ ನಾವು ಓದಿ ನೋಡಿದರೆ ಈ ವಾಕ್ಯಗಳಲ್ಲಿ ಈ ರೀತಿಯಾಗಿದೆ. ದಾನಿಯೇಲನ ಪ್ರವಾದನೆ ಪುಸ್ತಕ 4ನೇ ಅಧ್ಯಾಯ 28ನೇ ವಾಕ್ಯದಿಂದ ನಾವು ಓದಿ ನೋಡುವಾಗ ಈ ವಾಕ್ಯಗಳು ಈ ರೀತಿಯಾಗಿದೆ. ಇದೆಲ್ಲ ರಾಜನಾದ ನೆಬೂಕದ್ನೆಚ್ಚರನ ಅನುಭವಕ್ಕೆ ಬಂತು. 12 ತಿಂಗಳು ಕಳೆದ ನಂತರ ಅವನು ಬಾಬಿಲೋನಿನ ಅರಮನೆಯ ಮೇಲೆ ತಿರುಗಾಡುತ್ತಾ ನನ್ನ ಮಹಿಮೆಯು ಪ್ರಸಿದ್ಧಿಗೆ ಬರುವಂತೆ ನನ್ನ ಸಾಮರ್ಥ್ಯ ಬಲದಿಂದ ರಾಜ ನಿವಾಸಕ್ಕಾಗಿ ನಾನು ಕಟ್ಟಿಕೊಂಡಿರುವ ಇಗೋ ಮಹಾಪಟ್ಟಣವಾದ ಈ ಬಾಬೇಲ್ ಎಂದು ಕೊಚ್ಚಿಕೊಂಡನು. ನೆಬೂಕದ್ನೆಚ್ಚರನ ಕಾಲದಲ್ಲಿ ಒಂದು ವಿಷಯ ನಡೆಯುತ್ತೆ. ತನಗೊಂದು ಕನಸು ಬರುತ್ತೆ. ಆ ಕನಸಲ್ಲಿ ದೊಡ್ಡ ಮರ ಆಕಾಶದ ಎತ್ತರದವರೆಗೂ ಅದು ಬೆಳೆದಿರುತ್ತೆ. ದೊಡ್ಡದಾಗಿ ರಂಬೆಗಳು ಬಿಟ್ಕೊಂಡಿರುತ್ತೆ. ಆಕಾಶದ ಎಲ್ಲಾ ಪಕ್ಷಿಗಳು ಅದರಲ್ಲಿ ಗೂಡು ಮಾಡ್ಕೊಂಡಿರುತ್ತೆ. ಭೂಮಿಯಲ್ಲಿರುವಂತ ಎಲ್ಲಾ ಜೀವ ಜಂತುಗಳು ಆ ಮರದ ನೆರಳಿನಲ್ಲಿರುತ್ತೆ. ಆ ಮರ ಹಣ್ಣು ಕೊಡುತ್ತಾ ಭೂಲೋಕದವರೆಗೆಲ್ಲ ಅದು ಎಷ್ಟೋ ಪ್ರಯೋಜನವಾಗಿರುತ್ತೆ. ಆ ರೀತಿಯಾದ ಒಂದು ಮರ ಇರುತ್ತೆ. ಆದ್ರೆ ಒಬ್ಬ ದೇವದೂತನು ಇಳಿದು ಬಂದು ಆ ಮರವನ್ನ ಕಡಿಯುವುದಕ್ಕೆ ಅಪ್ಪಣೆಯನ್ನು ಕೊಟ್ಟು ಅದನ್ನ ತುಂಡರಿಸಿ ಕೊನೆಯಲ್ಲಿ ಅದನ್ನ ಬುಡ ಮಾತ್ರ ಬಿಟ್ಟು ಬಿಡುವುದನ್ನ ಆ ಕನಸಿನಲ್ಲಿ ನೆಬೂಕದ್ನೆಚ್ಚರನು ಕಾಣ್ತಾನೆ. ಇದಕ್ಕೆ ಅರ್ಥ ಏನಂತ ತನಗೆ ಗೊತ್ತಾಗದಿರುವಾಗ ದಾನಿಯೇಲ್ ಬಂದು ಅದಕ್ಕೆ ಅರ್ಥ ಹೇಳ್ತಾನೆ. ಅದಕ್ಕೆ ಅರ್ಥ ಹೇಳಿ, ರಾಜನೇ ಆ ಮರ ನೀನೆ, ದೇವರು ನಿನ್ನನ್ನು ಆಕಾಶದ ಮಟ್ಟಿಗೂ ಬೆಳೆಸಿದ್ದಾರೆ, ಭೂಲೋಕದ ಎಲ್ಲಾ ರಾಜ್ಯಗಳನ್ನ ನಿನ್ನ ಕೈಗಳಿಗೆ ಕೊಟ್ಟಿದ್ದಾರೆ. ಆದ್ರೆ ನಿನ್ನಲ್ಲಿ ಗರ್ವ ಹೆಚ್ಚಾಗಿ, ಅಹಂಕಾರ ಹೆಚ್ಚಾಗಿ, ಇದೆಲ್ಲ ನನ್ನ ಕೈಯಿಂದನೇ ನನ್ನ ಸಾಮರ್ಥ್ಯದಿಂದಲೇ ಆಯ್ತು ಅಂತ ಅನ್ಕೊಳ್ಳೋದಕ್ಕೆ ನಾನು ಅವಕಾಶ ಕೊಡಬೇಡ. ನಿನ್ನನ್ನು ತಗ್ಗಿಸಿಕೋ, ಪಾಪಗಳನ್ನ ದೂರ ಮಾಡು, ಬಡವರಿಗೆ ಒಳ್ಳೆಯದನ್ನ ಮಾಡು. ಆಗ ಒಂದು ವೇಳೆ ದೇವರು ನನಗೆ ಮಾಡಬೇಕಾಗಿರುವಂತ ತೀರ್ಪನ್ನ ಅವರು ಕಡಿಮೆ ಮಾಡಬಹುದು ಅಂತ ಆಲೋಚನೆ ಹೇಳಿ ಹೋಗ್ತಾನೆ. ಆದ್ರೆ ಈ ನೆಬೂಕದ್ನೆಚ್ಚರ ಮನ ತಿರುಗೋದಿಲ್ಲ. ಅಲ್ಲಿಂದ ಆ ಕನಸು ತನಗೆ ಬಂದು ಸುಮಾರು 1 ವರ್ಷಗಳ ಕಾಲ ಆದ್ಮೇಲೆ ಒಂದೇ ಸಾರಿ ತನ್ನಿದ್ದಂತ ಆ ಬಾಬಿಲ್ ಪಟ್ಟಣದ ಅರಮನೆಯ ಮೇಲ್ಗಡೆಯಲ್ಲಿ ತಾನು ಓಡಾಡ್ತಾ ಇರುವಾಗ ಆ ಬಾಬಿಲ್ ಪಟ್ಟಣವನ್ನೆಲ್ಲ ತನ್ನ ಅರಮನೆಯ ಉಪ್ಪರಿಗೆಯಿಂದ ನೋಡ್ತಾನೆ. ನೋಡುವಾಗ ತನ್ನ ಬಾಯಿಂದ ಒಂದು ಮಾತು ಬರುತ್ತೆ. ತಾನೇನ್ ಹೇಳ್ತಾನೆ ಅಂತಂದ್ರೆ, ನನ್ನ ಮಹಿಮೆಯು ಪ್ರಸಿದ್ಧಿಗೆ ಬರುವಂತೆ ನನ್ನ ಸಾಮರ್ಥ್ಯ ಬಲದಿಂದ ರಾಜ ನಿವಾಸಕ್ಕಾಗಿ ನಾನು ಕಟ್ಟಿಸಿಕೊಂಡಿರುವ ಇಗೋ ಮಹಾಪಟ್ಟಣವಾದ ಈ ಬಾಬೇಲ್ ಎಂದು ಕೊಚ್ಚಿಕೊಂಡನು. ದೇವರು ತನ್ನನ್ನ ಆ ಸ್ಥಾನಕ್ಕೆ ತಂದು ಭೂಲೋಕದ ಎಲ್ಲಾ ರಾಜ್ಯಗಳು ತನಗೆ ಅಡಿಯಾಳ ಆಗಿರುವ ಹಾಗೆ ಮಾಡಿ ತನ್ನನ್ನ ಭೂಲೋಕದಲ್ಲಿ ದೊಡ್ಡ ರಾಜನಾಗಿ ದೇವರು ನೆಲೆಸಿದ್ದಾರೆ. ಆದ್ರೆ ಆ ಮಹಿಮೆಯನ್ನು ತಾನು ದೇವರಿಗೆ ಕೊಡದೆ ನನ್ನ ಸಾಮರ್ಥ್ಯಕ್ಕಾಗಿ ನನ್ನ ಹೆಸರು ಪ್ರಸಿದ್ಧಿ ಆಗುವಂತೆ ನಾನು ಕಟ್ಟಿಕೊಂಡಿರುವಂತಹ ಮಹಾಬಾಬೇಲ್, ನಾನು ಎಷ್ಟು ದೊಡ್ಡ ರಾಜ, ಆಹಾ ಅಂತ ತನ್ನನ್ನು ತಾನೇ ಹೊಗಳ್ಕೊಳ್ತಾನೆ. ಆಗ ಏನ್ ಸಂಭವಿಸುತ್ತೆ ಅಂತೆ, ಈ ಮಾತು ರಾಜನ ಬಾಯಿಂದ ಹೊರಡುತ್ತಿರುವಾಗ ಅರಸನಾದ ನೆಬೂಕದ್ನೆಚ್ಚರನೇ, ನಿನಗಾದ ದೈವೋಕ್ತಿಯನ್ನ ಕೇಳು. ರಾಜ್ಯವು ನಿನ್ನಿಂದ ತೊಲಗಿದೆ. ನೀನು ಮನುಷ್ಯರೊಳಗೆ ತಳ್ಳಲ್ಪಟ್ಟು ಕಾಡು ಮೃಗಗಳೊಂದಿಗೆ ವಾಸಿಸುವೆ. ದನಗಳಂತೆ ಹುಲ್ಲು ಮೇಯುವುದೇ ನಿನಗೆ ಗತಿಯಾಗುವುದು. ಪರಾತ್ಪರನು ಮನುಷ್ಯರ ರಾಜ್ಯದಲ್ಲಿ ರಾಜನಾಗಿ ಅದನ್ನು ತನಗೆ ಬೇಕಾದವರಿಗೆ ಒಪ್ಪಿಸುತ್ತಾನೆ ಎಂಬುದು ನಿನ್ನ ತಿಳುವಳಿಕೆಗೆ ಬರುವುದರೊಳಗೆ
7 ವರ್ಷ ನಿನಗೆ ಹೀಗೆ ಕಳೆಯುವುದು ಎಂದು ಆಕಾಶವಾಣಿ ಆಯಿತು. ಈ ನುಡಿಯು ನೆಬೂಕದ್ನೆಚ್ಚರನಲ್ಲಿ ತಕ್ಷಣವೇ ನೆರವೇರಿತು. ಅವನು ಮನುಷ್ಯರೊಳಗಿಂದ ತಳ್ಳಲ್ಪಟ್ಟು ದನಗಳಂತೆ ಹುಲ್ಲು ಮೇಯುತ್ತಾ ಆಕಾಶದ ಇಬ್ಬನಿಯಿಂದ ನೆನೆಯುತ್ತಾ ಇದ್ದನು. ಅವನ ಕೂದಲುಗಳು ಹದ್ದುಗಳ ಗರಿಯಂತೆಯೂ ಅವನ ಉಗುರುಗಳು ಹಕ್ಕಿಗಳ ಉಗುರಿನ ಹಾಗೂ ಬೆಳೆದವು. ಆ ಕಾಲವು ಕಳೆದ ಮೇಲೆ ನೆಬೂಕದ್ನೆಚ್ಚರನಾದ ನಾನು ಆಕಾಶದ ಕಡೆಗೆ ಕಣ್ಣೆತ್ತಲು ನನ್ನ ಬುದ್ಧಿಯು ಪುನಃ ನನ್ನ ಸ್ವಾಧೀನವಾಯಿತು. ಆಗ ನಾನು ಪರಾತ್ಪರನನ್ನು ಕೊಂಡಾಡಿ ಸದಾ ಜೀವಿಸುವಾತನಿಗೆ ಸ್ತುತಿ ಸ್ತೋತ್ರಗಳನ್ನು ಸಲ್ಲಿಸಿದನು. ಆತನ ಆಳ್ವಿಕೆಯು ಶಾಶ್ವತ, ಆತನ ರಾಜ್ಯವು ತಲತಲಾಂತರಕ್ಕೂ ನಿಲ್ಲುವುದು. ಭೂನಿವಾಸಿಗಳೆಲ್ಲರೂ ಆತನ ದೃಷ್ಟಿಯಲ್ಲಿ ಏನೂ ಅಲ್ಲದಂತಿದ್ದಾರೆ. ಪರಲೋಕ ಸೈನ್ಯದವರಲ್ಲಿಯೂ ಭೂಲೋಕದವರಲ್ಲಿಯೂ ತನ್ನ ಇಚ್ಛಾನುಸಾರ ನಡೆಯುತ್ತಾನೆ. ಯಾರೂ ಆತನ ಕೈಯನ್ನು ಹಿಂದಕ್ಕೆ ತಳ್ಳಲಾರರು. ನೀನು ಏನು ಮಾಡುತ್ತಿ ಎಂದು ಯಾರೂ ಕೇಳಲಾರು. ಅದೇ ಸಮಯದಲ್ಲಿ ನನ್ನ ಬುದ್ಧಿಯು ಪುನಃ ನನ್ನ ಸ್ವಾಧೀನವಾಯಿತು. ನನ್ನ ಪ್ರಭಾವ ವೈಭವಗಳು ನನಗೆ ಮತ್ತೆ ಲಭಿಸಿ ನನ್ನ ರಾಜ್ಯದ ಕೀರ್ತಿಯು ಪ್ರಕಾಶಿಸಿತು. ನನ್ನ ಮಂತ್ರಿಗಳು ಅಧಿಪತಿಗಳು ನನ್ನನ್ನು ಓಲೈಸಿದರು. ನನ್ನ ರಾಜ್ಯದಲ್ಲಿ ರಾಜನಾಗಿ ನೆಲೆಗೊಂಡೆನು. ನನ್ನ ಮಹಿಮೆಯು ಅತ್ಯಧಿಕವಾಯಿತು. ಈಗ ನೆಬೂಕದ್ನೆಚ್ಚರನಾದ ನಾನು ಪರಲೋಕ ರಾಜನನ್ನು ಹೊಗಳಿ ಕೊಂಡಾಡಿ ಕೀರ್ತಿಸುತ್ತೇನೆ. ಆತನ ಕಾರ್ಯಗಳೆಲ್ಲ ಸತ್ಯ, ಆತನ ಮಾರ್ಗಗಳೆಲ್ಲ ನ್ಯಾಯ. ಸೊಕ್ಕಿನಿಂದ ನಡೆಯುವವರನ್ನು ತಗ್ಗಿಸಬಲ್ಲನು. ನೆಬೂಕದ್ನೆಚ್ಚರನನ್ನ ದೇವರು ದೊಡ್ಡ ರಾಜನಾಗಿ ಬೆಳೆಸಿ ತಂದು ತಾನು ಗರ್ವಪಟ್ಟ ನಂತರ ದೇವರು ತನ್ನನ್ನ 7 ವರ್ಷ ದಂಡಿಸಿ ಒಂದು ಪ್ರಾಣಿಯ ಹಾಗೆ ಬದುಕುವುದಕ್ಕೆ ಬಿಟ್ಟು ಆ ನಂತರ ತನಗೆ ತಿರುಗಿ ಸ್ವಸ್ಥ ಬುದ್ಧಿಯನ್ನು ಕೊಟ್ಟು ತನ್ನನ್ನು ಮತ್ತೆ ರಾಜನಾಗಿ ಮಾಡುವುದನ್ನ ನಾವು ಕಾಣುತ್ತೇವೆ. ಆ ನಂತರ ರಾಜನು ಹೇಳುವಂತ ಮಾತು, ಈಗೋ ಎಲ್ಲದಕ್ಕೂ ದೇವರೇ ಕಾರಣ. ದೇವರ ಸರ್ವಶಕ್ತನು ತನ್ನ ಇಷ್ಟದ ಹಾಗೆ ತಾನು ನಡೆಯುವನು. ಸೊಕ್ಕಿನವರನ್ನ ಆತನ ತಗ್ಗಿಸಿ ಬಿಡುತ್ತಾನೆ. ನಾನು ಆತನನ್ನು ಮಹಿಮೆ ಪಡಿಸುತ್ತೇನೆ, ಆತನನ್ನು ಘನಪಡಿಸುತ್ತೇನೆ ಎಂದು ದೇವರನ್ನ ಕೊಂಡಾಡುವುದನ್ನ ದೇವರ ವಾಕ್ಯದಲ್ಲಿ ನಾವು ಕಾಣುತ್ತೇವೆ. ನೆಬೂಕದ್ನೆಚ್ಚರನು ತಾನಿದ್ದಂತ ಸ್ಥಾನಕ್ಕೆ ತನ್ನನ್ನ ಘನಪಡಿಸಿಕೊಂಡನು, ಆದರೆ ದೇವರಿಂದ ತಗ್ಗಿಸಲ್ಪಟ್ಟನು. ಆ ರೀತಿ ಯಾವತ್ತೂ ಸಹ ನಮ್ಮನ್ನು ನಾವು ಮಹಿಮೆ ಪಡಿಸಿಕೊಳ್ಳಬಾರದು. ಎಂದಿಗೆ ನಮ್ಮನ್ನು ನಾವು ಮಹಿಮೆ ಪಡಿಸಿಕೊಳ್ಳುವುದಕ್ಕೆ ತೊಡಗಿದ್ದೇವೆ ಎಂಬುದಾಗಿ ನಮಗೆ ಕಂಡು ಬರುತ್ತದೋ ಅಂದಿನಿಂದಲೇ ನಮ್ಮ ಬೀಳು ಪ್ರಾರಂಭವಾಗಿ ಬಿಡುತ್ತೆ ಅನ್ನೋದನ್ನ ನಾವು ಮರೆಯಬಾರದು. ಇನ್ನು ದೇವರ ವಾಕ್ಯದಿಂದ ಯೆಶಾಯ ಪ್ರವಾದನ ಪುಸ್ತಕ 37ನೇ ಅಧ್ಯಾಯ ವಾಕ್ಯಗಳು 22ರಿಂದ ನಾವು ಓದಿ ನೋಡೋಣ. ಕನ್ನಿಕೆಯಾಗಿರುವ ಚಿಯೋನ್ ಕುಮಾರ್ತೆಯು ನಿನ್ನನ್ನು ತಿರಸ್ಕರಿಸಿ ಪರಿಹಾಸ್ಯ ಮಾಡುತ್ತಾಳೆ. ಯೆರೂಸಲೇಮ್ ಕುಮಾರ್ತೆಯು ನಿನ್ನ ಹಿಂದೆ ತಲೆಯಾಡಿಸ್ತಾಳೆ. ನೀನು ಯಾರನ್ನು ನಂದಿಸಿ ಯಾರನ್ನು ದೂಷಿಸಿದೆ? ಯಾರಿಗೆ ವಿರೋಧವಾಗಿ ಬಾಯಿ ತೆರೆದು ಒದರಿದಿ? ನೀನು ಸೊಕ್ಕಿನಿಂದ ನೋಡಿದ್ದು ಯಾರನ್ನು? ಇಸ್ರಾಯೇಲರ ಸದಮ ಸ್ವಾಮಿಯನ್ನಲ್ಲವೇ? ನೀನು ನಿನ್ನ ಸೇವಕರ ಮುಖಾಂತರವಾಗಿ ಕರ್ತನನ್ನು ನಿಂದಿಸಿ ನನ್ನ ರಥ ಸಮೂಹದೊಡನೆ ಪರ್ವತ ಶಿಖರಗಳನ್ನು ಹತ್ತಿದ್ದೇನೆ. ಲೆಬನೋನಿನ ದುರ್ಗಮ ಸ್ಥಳಗಳಿಗೆ ಹೋಗಿದ್ದೇನೆ. ಅದರ ಎತ್ತರವಾದ ದೇವದಾರ ವೃಕ್ಷಗಳನ್ನು ಶ್ರೇಷ್ಠವಾದ ತುರಾಯಿ ಮರಗಳನ್ನು ಕಡಿದು ಬಿಟ್ಟಿದ್ದೇನೆ. ಅಲ್ಲಿನ ಬಹುದೂರದ ಶಿಖರವನ್ನು ಉದ್ಯಾನ ವನಗಳನ್ನು ಪ್ರವೇಶಿಸಿದ್ದೇನೆ. ಪರದೇಶಗಳಲ್ಲಿ ಅಗೆದು ನೀರು ತೆಗೆದು ಕುಡಿದಿದ್ದೇನೆ. ನನ್ನ ಪಾದಗಳಿಂದ ಐಗುಪ್ತದ ಎಲ್ಲಾ ಹೊಳೆಗಳನ್ನು ಬತ್ತಿಸಿದ್ದೇನೆ ಎಂಬುದಾಗಿ ನೀನು ಕೊಚ್ಚಿಕೊಂಡಿದ್ದಿ. ಇಲ್ಲಿ ಸನ್ಹೇರಿಬ್ ಅನ್ನುವಂತಹ ಅಶ್ಶೂರ್ಯರ ಅರಸನು ಯಹೂದ್ಯ ಪ್ರಾಂತ್ಯಗಳಿಗೆ ವಿರುದ್ಧವಾಗಿ ದಂಡೆತ್ತು ಬರ್ತಾನೆ. ಯಹೂದ್ಯ ಪ್ರಾಂತ್ಯದಲ್ಲಿದ್ದಂತ ಎಲ್ಲಾ ಪಟ್ಟಣಗಳನ್ನು ಗ್ರಾಮಗಳನ್ನು ವಶಪಡಿಸಿಕೊಳ್ತಾನೆ. ಇನ್ನು ಯೆರೂಸಲೇಮ್ ಪಟ್ಟಣಕ್ಕೆ ವಿರುದ್ಧವಾಗಿ ಹೋಗಿ ಯೆರೂಸಲೇಮ್ ಪಟ್ಟಣವನ್ನು ಸ್ವಾಧೀನ ಮಾಡಿಕೊಳ್ಳಬೇಕೆನ್ನುವಂತ ಪ್ರಯತ್ನದಲ್ಲಿರ್ತಾನೆ. ಆದ್ರೆ ಅದಕ್ಕೆ ಮುಂಚೆ ತನ್ನ ಸೈನ್ಯವನ್ನ ಯೆರೂಸಲೇಮ್ ಬಳಿಗೆ ಕಳುಹಿಸಿ ಹಿಜ್ಕೀಯ ಅರಸನು ಯೆರೂಸಲೇಮ್ ಪಟ್ಟಣವನ್ನೆಲ್ಲ ತಾನು ಭದ್ರಪಡಿಸಿಕೊಂಡು ಆ ಪಟ್ಟಣದಲ್ಲಿ ದೇವರೇ ನಮ್ಮನ್ನ ಅಶ್ಶೂರದ ಅರಸನ ಕೈಯಿಂದ ಬಿಡಿಸು ಅಂತ ಹೇಳಿ ಪ್ರಾರ್ಥನೆ ಮಾಡುತ್ತಾ ಕಾಯುತ್ತಾ ಇರುವಾಗ ಆ ಸೈನ್ಯದ ಮುಖಾಂತರ ಸನ್ಹೇರಿಬನು ಕೆಲ ಮಾತುಗಳನ್ನು ಹೇಳಿಸುತ್ತಾನೆ. ನೀವು ನಿಮ್ಮ ದೇವರನ್ನೇ ನಂಬಿಕೊಂಡಿದ್ದೀರಾ, ಆದ್ರೆ ನಿಮ್ ದೇವರು ನಿಮ್ಮನ್ನು ಕಾಪಾಡೋದಕ್ಕಾಗೋದಿಲ್ಲ. ಈಗೋ ನಾವು ಹೋಗಿ ಯಾವ್ಯಾವ್ದೋ ದೇಶಗಳಲ್ಲಿ ಎಲ್ಲಾ ರಾಜ್ಯಗಳನ್ನು ಎಲ್ಲಾ ಅರಸರುಗಳನ್ನ ನಾವು ಕೆಡೆ ಹಾಕಿ ಅವ್ರ ರಾಜ್ಯಗಳನ್ನೆಲ್ಲ ನಾವು ವಶಪಡಿಸಿಕೊಂಡಿದ್ದೇವೆ. ಅವರು ದೇವರುಗಳು ಎಂತ ದೇವರುಗಳು, ಆದ್ರೆ ಆ ದೇವರುಗಳು ಅವರನ್ನ ರಕ್ಷಿಸುವುದಕ್ಕೆ ಸಾಧ್ಯ ಆಗಲಿಲ್ಲ. ಹೀಗಿರುವಾಗ ನಿಮ್ಮ ದೇವರು ನಿಮ್ಮನ್ನು ರಕ್ಷಿಸುವುದಕ್ಕೆ ಸಾಧ್ಯನಾ? ಅದು ಆಗೋದೇ ಇಲ್ಲ. ನಾನ್ ನಿಮ್ಮ ಯೆರೂಸಲೇಮ್ ಪಟ್ಟಣವನ್ನು ಸ್ವಾಧೀನಪಡಿಸಿಕೊಂಡ್ಬಿಡ್ತೇನೆ ಅಂತ ಹೇಳಿ ಅವರಿಗೆ ಭಯ ಹುಟ್ಟಿಸುವುದನ್ನ ನಾವು ಕಾಣ್ತೇವೆ. ಆಗ ಈ ಹಿಜ್ಕೀಯ ಅರಸನು ದೇವರ ಬಳಿಯಲ್ಲಿ ಹೋಗಿ ಪ್ರಾರ್ಥನೆ ಮಾಡ್ತಾನೆ. ಯೆಶಾಯ ಪ್ರವಾದಿಗೆ ಹೇಳ್ತಾನೆ, ಪ್ರಾರ್ಥನೆ ಮಾಡ ನಮಗೋಸ್ಕರ. ಈ ವ್ಯಕ್ತಿ ನೋಡು ಏನೆಲ್ಲ ಹೇಳ್ತಾ ಇದ್ದಾನೆ, ದೇವರನ್ನ ನಿಂದಿಸ್ತಾ ಇದ್ದಾನೆ ಅಂತ ಹೇಳುವಾಗ ದೇವರು ಯೆಶಾಯ ಪ್ರವಾದಿ ಮುಖಾಂತರ ಈ ರೀತಿಯಾದ ಉತ್ತರವನ್ನ ರಾಜನಿಗೆ ಹೇಳಿ ಕಳಿಸ್ತಾರೆ. ಏನಂತಂದ್ರೆ, ದೇವರು ಸನ್ಹೇರಿಬ್ ರಾಜನ ವಿಷಯವಾಗಿ ಮಾತಾಡಿ ಹೇಳುವಂತ ವಿಷಯ ಏನಂದ್ರೆ, ನೀನೇನು ಅನ್ಕೊಳ್ತಾ ಇದೀಯ ಅಂತಂದ್ರೆ, ನಾನು ಹೋಗಿ ಎಲ್ಲಾ ದೇಶಗಳನ್ನ ಸ್ವಾಧೀನ ಮಾಡ್ಕೊಂಡಿದ್ದೇನೆ, ಆ ದೇಶಗಳ ನದಿಗಳನ್ನ ಬತ್ತಿಸಿದ್ದೇನೆ, ಆ ಕೋಟೆಗಳನ್ನ ಕೆಡವಿ ಹಾಕಿದ್ದೇನೆ, ನಾನು ಆ ದೇಶಗಳ ಬೆಟ್ಟಗಳನ್ನೆಲ್ಲ ಏರಿ ನಾನು ನಿಂತುಕೊಂಡು ನಮ್ಮ ಬಾವುಟಗಳನ್ನ ಹಾರಿಸಿದ್ದೇನೆ, ನಾನು ಎಲ್ಲವನ್ನ ಸ್ವತಂತ್ರ ಮಾಡಿಕೊಂಡಿದ್ದೇನೆ, ನಾನು ಎಲ್ಲವನ್ನ ಅನುಭವ ಮಾಡ್ಬಿಟ್ಟಿದ್ದೇನೆ, ನನ್ ಮುಂದೆ ಯಾರು ನಿಂತ್ಕೊಳ್ಳೋಕ್ ಆಗ್ಲಿಲ್ಲ, ಹಾಗೆ ಹೀಗೆ ಅಂತ ಹಲವಾರು ವಿಷಯಗಳಲ್ಲಿ ನಿನ್ನನ್ನ ನೀನು ಹೆಚ್ಚಿಸ್ಕೊಳ್ತಾ ಇದೆಯಲ್ವಾ?
ಆದ್ರೆ ನಾನು ಹೇಳ್ತೇನೆ ಕೇಳು ಅಂತ ದೇವರು ಸನ್ಹೇರಬನ ವಿಷಯದಲ್ಲಿ ಹೇಳ್ತಾರೆ. ಏನು ಹೇಳ್ತಾರೆ ಅಂತಂದ್ರೆ, ಇದನ್ನು ನೀನು ಕೇಳಲಿಲ್ಲವೋ, ಹೀಗಾಗಬೇಕೆಂದು ಬಹುಕಾಲದ ಹಿಂದೆಯೇ ಗೊತ್ತು ಮಾಡಿದೆನು, ಪೂರ್ವ ಕಾಲದಲ್ಲಿ ನಿರ್ಣಯಿಸಿದ್ದನು, ಈಗ ನೆರವೇರಿಸಿದ್ದೇನೆ. ಆದ್ದರಿಂದ ಕೋಟೆ ಕೊತ್ತಲೆಗಳ ಪಟ್ಟಣಗಳನ್ನು ಹಾಳು ದಿಬ್ಬಗಳನ್ನಾಗಿ ಮಾಡುವುದು ನಿನಗೆ ಸಾಧ್ಯವಾಯಿತು. ಅವುಗಳ ನಿವಾಸಿಗಳು ಬಲವಿಲ್ಲದವರಾಗಿ ಆಶಾಭಂಗಪಟ್ಟು ಕಳವಳಗೊಂಡರು. ಅವರು ಹೊಲದ ಕಾಯಿ ಪಲ್ಯಕ್ಕೂ ಎಳೆಗರಿಗೆಗೂ ಮಾಳಿಗೆ ಮೇಳನ ಹುಲ್ಲಿಗೂ ಹೊಳೆ ಹಾಯುವುದಕ್ಕಿಂತ ಮೊದಲೇ ಒಣಗಿ ಹೋದ ಪೈರಿಗೂ ಸಮಾನರಾದರು. ದೇವರು ಏನ್ ಹೇಳ್ತಾರೆ ಅಂದ್ರೆ, ಈ ರೀತಿಯೆಲ್ಲ ನೀನ್ ಮಾಡಿದೆ ಅಂತ ಕೊಚ್ಕೊಳ್ತಾ ಇದೆಯಲ್ಲ, ಆದ್ರೆ ನಾನ್ ಹೇಳ್ತೇನೆ ಕೇಳು, ಈ ರೀತಿ ಆಗಬೇಕಂತ ನಾನು ಮೊದಲೇ ತೀರ್ಮಾನ ಮಾಡಿದ್ದನ್ನ ಈಗ ನಿನ್ನ ಮುಖಾಂತರ ನಾನು ನೆರವೇರಿಸ್ತಿದ್ದೇನೆ. ಆದ್ರೆ ನೀನೇನ್ ಅನ್ಕೊಳ್ತಾ ಇದೀಯ ಅಂದ್ರೆ, ಇದನ್ನೆಲ್ಲ ನಾನೇ ಮಾಡ್ಬಿಟ್ಟೆ ಅಂತ ನೀನ್ ಅನ್ಕೊಳ್ತಾ ಇದೀಯ. ಆದ್ರೆ ಇವುಗಳೆಲ್ಲ ಆಗಬೇಕಂತ ನಾನು ಮೊದಲೇ ತೀರ್ಮಾನ ಮಾಡಿ ನಿನಗೆ ಅಧಿಕಾರ ಕೊಟ್ಟಿದ್ದೆ. ಆದ್ರೆ ನೀನ್ ನನ್ನನ್ನ ಮರೆತು ನಿನ್ನ ಇಷ್ಟದ ಹಾಗೆ ನಿನ್ನನ್ನ ನೀನು ಹೆಚ್ಚಿಸ್ಕೊಳ್ತಾ ಇದೀಯಾ ಅಂತ ದೇವರು ತನ್ನನ್ನು ಖಂಡಿಸೋದನ್ನ ನಾವು ಕಾಣುತ್ತೇವೆ. ಆಮೇಲೆ ದೇವರೇ ಏನ್ ಹೇಳ್ತಾರೆ ಅಂದ್ರೆ, ನೀನು ಕೂತುಕೊಳ್ಳುವುದು ಹೋಗುವುದು ಬರುವುದು ನನಗೆ ಗೊತ್ತುಂಟು. ನೀನು ನನ್ನ ಮೇಲೆ ರೌದ್ರಾವೇಶನಾಗಿರುವುದನ್ನು ಬಲ್ಲೆನು. ನೀನು ನನಗೆ ವಿರೋಧವಾಗಿ ಕುಪಿತನಾಗಿರುವುದು ಉಬ್ಬುಕೊಂಡಿರುವುದು ನನಗೆ ತಿಳಿದು ಬಂತು. ಆದದ್ದರಿಂದ ನಿನಗೆ ಮೂಗುದಾರವನ್ನು ಕಡಿವಾಣವನ್ನು ಹಾಕಿ ಬಂದ ದಾರಿಯಿಂದಲೇ ನಿನ್ನನ್ನ ಹಿಂದಕ್ಕೆ ಎಳೆದುಕೊಂಡು ಹೋಗುವೆನು. ಆಗ ದೇವರೇನ್ ಹೇಳ್ತಾರೆ ಅಂದ್ರೆ, ನಾನೇ ನಿನಗೆ ಈ ಶಕ್ತಿ ಕೊಟ್ಟು ಇದನ್ನೆಲ್ಲ ಮಾಡೋದಕ್ಕೆ ಬಲ ಕೊಟ್ಟಿದ್ದು. ಆದ್ರೆ ಈಗ ನೀನೇನ್ ಮಾಡ್ತಾ ಇದೀಯ ಅಂತಂದ್ರೆ, ನನಗೆ ವಿರುದ್ಧವಾಗಿನೇ ಮಾತಾಡ್ತಾ ಇದೀಯ. ನಿಮ್ಮ ದೇವರು ನನ್ನ ಕೈಯಿಂದ ನಿಮ್ಮನ್ನು ಬಿಡಿಸೋದಕ್ಕಾಗೋದಿಲ್ಲ ಅಂತ ನನ್ನ ಬಗ್ಗೆನೇ ನೀನು ಕೋಪವಾಗಿ ಮಾತಾಡಿ ನನ್ನನ್ನು ನಿಂದಿಸ್ತಾ ಇದೀಯ. ಅದರಿಂದ ನಾನೇನ್ ಮಾಡ್ತೀನಿ ಅಂದ್ರೆ, ನಿನಗೆ ಮೂಗುದಾರ ಹಾಕಿ ನಿನ್ನನ್ನ ಹಿಂತಿರುಗಿ ಕರ್ಕೊಂಡು ಹೋಗ್ತೀನಿ. ನೀನ್ ಯೆರೂಸಲೇಮ್ನ ಮುಟ್ಟೋದಕ್ಕಾಗೋದಿಲ್ಲ, ನಾನು ನಿನಗೆ ಅಪ್ಪಣೆ ಕೊಡೋದಿಲ್ಲ ಅಂತ ದೇವರು ಪ್ರವಾದಿ ಮುಖಾಂತರ ಹೇಳಿಸ್ತಾರೆ. ಅದೇ ರೀತಿ ಆ ಯೆರೂಸಲೇಮ್ ಪಟ್ಟಣವನ್ನ ಅವರು ಮುಟ್ಟೋದಕ್ಕಾಗದ ಹಾಗೆ ಹಿಂತಿರುಗಿ ಹೋಗ್ತಾರೆ. ಅವ್ರು ಹಿಂತಿರುಗಿ ಹೋಗೋ ಹಾಗೇನೆ ದೇವರು ಒಂದು ದೂತನನ್ನ ಕಳುಹಿಸಿ 1,85,000 ಜನಗಳನ್ನ ಅವ್ರು ಕೊಲೆ ಮಾಡಿಸ್ತಾರೆ. ನಾವು 36ನೇ ವಾಕ್ಯವನ್ನು ಓದುವಾಗ, ಆಗ ಯೆಹೋವನ ದೂತನು ಹೊರಟು ಬಂದು ಅಶೂರ್ಯರ ಪಾಳೆಯದಲ್ಲಿ 185,000 ಮಂದಿ ಸೈನಿಕರನ್ನು ಸಂಹರಿಸಿದನು. ಬೆಳಗ್ಗೆ ಎದ್ದು ನೋಡುವಲ್ಲಿ ಅವರೆಲ್ಲ ಹಣೆಗಳಾಗಿದ್ದರು. ಆಗ ಅಶೂರದ ಅರಸನಾದ ಸನ್ಹೇರೀಬನು ಹಿಂದಿರುಗಿ ನಿನಿವೆ ಪಟ್ಟಣಕ್ಕೆ ಹೋಗಿ ಅಲ್ಲಿ ವಾಸ ಮಾಡಿದನು. ದೇವರು ಒಂದೇ ರಾತ್ರಿ ತನ್ನ ಸೈನಿಕರನ್ನೆಲ್ಲ ಕೊಂದು ಬಿಟ್ಟದರಿಂದ ತನ್ನ ಕೈಲಿ ಏನು ಆಗೋದಿಲ್ಲ ಅಂತ ಹೇಳಿ ಬೆಳಿಗ್ಗೆ ಎದ್ದು ತಾನು ಹಿಂತಿರುಗಿ ಹೋಗ್ಬಿಡ್ತಾನೆ. ಆದ್ರೆ ಆಮೇಲೆ ಏನಾಗುತ್ತೆ, ಒಂದು ದಿವಸ ಗುಡಿಗೆ ಹೋಗಿ ತನ್ನ ದೇವರಾದ ನಿಕ್ರೋನನ್ನು ಆರಾಧಿಸುತ್ತಿರುವಾಗ ಅದ್ರಮೆಲೆಕ್ ಸೆರೆಚೆರ್ ಎಂಬ ಅವನ ಮಕ್ಕಳು ಅವನನ್ನ ಕತ್ತಿಯಿಂದ ಕೊಂದು ಅರಾರತ್ ದೇಶಕ್ಕೆ ಓಡಿ ಹೋದರು. ಅವನಿಗೆ ಬಗಲಾಗಿ ಅವನ ಮಗನಾದ ಏಸರ್ ಹದ್ದೋನನು ಅರಸನಾದನು. ಒಂದು ದಿವಸ ತನ್ನ ದೇವರ ಗುಡಿಯಲ್ಲಿ ಹೋಗಿ ತನ್ನ ದೇವರನ್ನ ತಾನು ಆರಾಧನೆ ಮಾಡುವಾಗ ತನ್ನ ಮಕ್ಕಳೇ ತನ್ನನ್ನ ಕೊಂದಾಕ್ತಾರೆ. ಮತ್ತೆ ತಿರ್ಗಾ ಅವನು ಬೇರೆ ಒಬ್ಬ ಮಗ ಆ ರಾಜ್ಯಕ್ಕೆ ಅರಸನಾಗ್ತಾನೆ. ಈ ರೀತಿ ಸನ್ಹೇರೀಬ ತಾನೊಬ್ಬ ದೊಡ್ಡ ರಾಜನಾಗಿ ಬೆಳೆದ, ಅನೇಕ ದೇಶಗಳನ್ನ ತಾನು ಸ್ವತಂತ್ರ ಮಾಡಿಕೊಂಡ. ಯೆರೂಸಲೇಮ್ ಯೆಹೂದ್ಯ ದೇಶಕ್ಕೆ ವಿರುದ್ಧವಾಗಿ ಬಂದು ಯೆಹೂದ್ಯ ದೇಶದ ಎಲ್ಲಾ ಪಟ್ಟಣಗಳನ್ನು ಗ್ರಾಮಗಳನ್ನು ವಶಪಡಿಸಿಕೊಂಡ. ಕೊನೆಗೆ ಯೆರೂಸಲೇಮ್ ಪಟ್ಟಣಕ್ಕೆ ವಿರುದ್ಧವಾಗಿ ಬಂದು ಅದನ್ನ ವಶಪಡಿಸಿಕೊಳ್ಳುತ್ತೇವೆ ಎನ್ನುವಂತ ಉತ್ಸಾಹದಲ್ಲಿ ದೇವರಿಗೆ ವಿರುದ್ಧವಾಗಿ ತಿರುಗಿ ಬಿದ್ದು ಮಾತಾಡಿದ. ದೇವರಿಗೆ ವಿರುದ್ಧವಾಗಿ ತನ್ನನ್ನು ಹೆಚ್ಚಿಸಿಕೊಂಡ. ಕೊನೆಗೆ ದೇವರು ತನಗೆ ಕೊಟ್ಟಿದ್ದಂತ ಅಧಿಕಾರವನ್ನು ತಳ್ಳಿ ಹಾಕಿ ಯೆರೂಸಲೇಮ್ ಪಟ್ಟಣವನ್ನು ಮುಟ್ಟುವುದಕ್ಕಾಗದಂತೆ ತನ್ನ ಹಿಂತಿರುಗಿ ಕಳಿಸುವುದನ್ನು, ತನ್ನ ಸೈನಿಕರನ್ನೆಲ್ಲ ಕೊಂದು ಹಾಕುವುದನ್ನು, ಕೊನೆಗೆ ತನ್ನ ಮಕ್ಕಳ ಕೈಯಿಂದಲೇ ತಾನು ಸತ್ತು ಹೋಗುವ ರೀತಿಯಲ್ಲಿ ಕಾರ್ಯಗಳು ನಡೆಯುವುದನ್ನ ನಾವು ಕಾಣುತ್ತೇವೆ. ಯಾವತ್ತು ನಮ್ಮನ್ನು ನಾವು ಹೆಚ್ಚಿಸಿಕೊಳ್ಳುತ್ತೇವೋ ಆವತ್ತಿಂದಲೇ ನಮ್ಮ ತಗ್ಗಿಸಿಕೊಳ್ಳುವಿಕೆ ಪ್ರಾರಂಭವಾಗಿ ಬಿಡುತ್ತೆ, ನಮ್ಮ ಬೀಳು ಪ್ರಾರಂಭವಾಗಿ ಬಿಡುತ್ತೆ ಅನ್ನೋದನ್ನ ನಾವು ಮರಿಬಾರದು. ಸನ್ಹೇರೀಬನು ದೇವರು ತನಗೆ ಕೊಟ್ಟಂತ ಅಧಿಕಾರವನ್ನ ತಾನು ಗುರುತಿಸಿ ದೇವರನ್ನ ಮಹಿಮೆ ಪಡಿಸದೆ ತನ್ನನ್ನು ಹೆಚ್ಚಿಸಿಕೊಂಡ, ದೇವರಿಗೆ ವಿರುದ್ಧವಾಗಿ ತಾನು ನಿಂದಿಸಿ ಮಾತನಾಡಿದ. ಯಾರು ನಿಮ್ಮನ್ನ ನನ್ನ ಕೈಯಿಂದ ಬಿಡಿಸೋದಕ್ಕಾಗೋದಿಲ್ಲ ಅಂತ ಅಂದ. ಆದ್ರೆ ಏನು ಮಾಡೋದಕ್ಕಾಗದ ಹಾಗೆ ಹಿಂತಿರುಗಿ ಹೋದ. ತನ್ನ ಮಕ್ಕಳ ಕೈಯಿಂದಲೇ ತಾನು ಸತ್ತು ಹೋದ. ಇನ್ನು ನಾವು ದೇವರ ವಾಕ್ಯದಲ್ಲಿ ಅಪೊಸ್ತಲರ ಕೃತ್ಯಗಳು 12ನೇ ಅಧ್ಯಾಯ 20ನೇ ವಾಕ್ಯದಿಂದ ನಾವು ಓದಿ ನೋಡುವಾಗ ಅಲ್ಲಿಯೂ ಸಹ ಒಂದು ಘಟನೆ ಇದೆ. ಅಪೊಸ್ತಲರ ಕೃತ್ಯಗಳು 12ನೇ ಅಧ್ಯಾಯ 20ನೇ ವಾಕ್ಯಗಳಿಂದ ನಾವು ಓದಿ ನೋಡೋಣ. ತೂರ್ ಸೀದೋನ್ ಪಟ್ಟಣಗಳ ನಿವಾಸಿಗಳು ತಮ್ಮ ಮೇಲೆ ಹೇರೋದನ್ನು ಬಹಳವಾಗಿ ಕೋಪಿಸಿಕೊಂಡಿರುವುದನ್ನು ನೋಡಿ ಒಂದೇ ಮನಸ್ಸಿನಿಂದ ಅವನ ಸನ್ನಿಧಿಗೆ ಬಂದು ಅರಸನ ಅಂತಃಪುರದ ಮೇಳನ ಅಧಿಕಾರಿಯಾದ ಬ್ಲಾಸ್ತನನ್ನು ಒಲಿಸಿಕೊಂಡು ಸಮಾಧಾನವಾಗಬೇಕೆಂದು ಅರಸನನ್ನ ಬೇಡಿಕೊಂಡರು. ಯಾಕೆಂದರೆ ಅರಸನ ಸೀಮೆಯಿಂದಲೇ ಅವರ ಸೀಮೆಗೆ ದವಸ ಧಾನ್ಯ ಬರುತ್ತಿತ್ತು. ಗೊತ್ತು ಮಾಡಿದ ಒಂದು ದಿನದಲ್ಲಿ ಹೆರೋದನು ರಾಜವಸ್ತ್ರಗಳನ್ನು ಧರಿಸಿಕೊಂಡು ರಾಜಾಸನದ ಮೇಲೆ ಕೂತು ಅವರಿಗೆ ಉಪನ್ಯಾಸ ಮಾಡಿದನು. ಕೂಡಿದ ಜನರು ಇದು ಮನುಷ್ಯನ ನುಡಿಯಲ್ಲ, ದೇವರ ನುಡಿಯೇ ಎಂದು ಆರ್ಭಟಿಸಿದರು.
ಆ ಘನವನ್ನು ಅವನು ದೇವರಿಗೆ ಸಲ್ಲಿಸದೆ ಹೋದದರಿಂದ ಕರ್ತನ ದೂತನು ಆ ಕ್ಷಣದಲ್ಲೇ ಅವನನ್ನು ಬಡಿದನು, ಅವನು ಉಳುಬಿದ್ದು ಸತ್ತು ಹೋದನು. ಇಲ್ಲಿ ಅರಸನಾಗಿರುವಂತಹ ಹೆರೋದನು ತಾನು ಮಾತನಾಡುವಂತದನ್ನ ನಾವು ಕಾಣುತ್ತೇವೆ. ತೂರ್ ಸೀದೋನ್ ಅನ್ನುವಂತ ಒಂದು ಪ್ರಾಂತ್ಯಗಳಿತ್ತು. ಆ ಪ್ರಾಂತ್ಯಗಳಲ್ಲಿರುವಂತಹ ಜನಗಳ ಮೇಲೆ ಅರಸನಾಗಿರುವಂತಹ ಹೆರೋದನಿಗೆ ಏನೋ ಕೋಪ ಬಂದ್ಬಿಟ್ಟು ಇಲ್ಲಿಂದ ಅವರಿಗೆ ದವಸ ಧಾನ್ಯಗಳನ್ನು ಕಳಿಸ್ತಾ ಇಲ್ಲ, ರೇಷನ್ ಕಳಿಸ್ತಾ ಇಲ್ಲ. ಆಗ ಜನಗಳೇನ್ ಮಾಡ್ತಾರೆ, ನಮ್ಮ ಅರಸ ನಮಗೆ ರೇಷನ್ ಕಳಿಸ್ತಾ ಇಲ್ಲ, ನಾವು ಹೋಗಿ ಅರಸನ ಜೊತೆ ಸಮಾಧಾನವಾಗಬೇಕು, ನನಗಾಗಿರುವಂತ ಏನೋ ಬೇಜಾರನ್ನ ಸರಿ ಮಾಡ್ಬೇಕಂತ ಹೇಳಿ ಎಲ್ಲಾ ಜನಗಳು ಕೂಡಿ ಬರ್ತಾರೆ. ಹೆರೋದನ ಕೂಡ ಬಂದು ರಾಜ ಸಿಂಹಾಸನ ಕುಳಿತುಕೊಂಡು ತಾನು ಉಪದೇಶ ಮಾಡ್ತಾನೆ, ಏನೋ ಮಾತಾಡ್ತಾನೆ, ಭಾಷಣ ಮಾಡ್ತಾನೆ. ಅದನ್ನೆಲ್ಲ ಕೇಳಿ ಜನಗಳೇನ್ ಮಾಡ್ತಾರೆ, ತನ್ನನ್ನ ಉತ್ಸಾಹಪಡಿಸಬೇಕು, ತನ್ನನ್ನ ಸಂತೋಷ ಪಡಿಸಬೇಕು ಅಂತ ಹೇಳಿ, ನೀನು ಮಾತನಾಡಿದಂತ ಮಾತುಗಳು ಮನುಷ್ಯರದಲ್ಲ, ಇದು ದೇವರದ ಮಾತೆ ನಾನು ತಂದ್ಬಿಟ್ಟು ದೊಡ್ಡ ಚಪ್ಪಾಳೆ ಹೊಡೆದು ಆರ್ಭಟಿಸ್ತಾರೆ. ಇದನ್ನ ಕೇಳಿದಾಗ ಹೆರೋದನಿಗೆ ಏನಾಗ್ಬಿಡುತ್ತೆ, ತನ್ನನ್ನು ಒಲಿಸ್ಕೊಳ್ಳೋದಕ್ಕೋಸ್ಕರ ಆತರ ಸುಮ್ಮನೆ ಮಾತಾಡ್ತಾ ಇದಾರೆ ಅಂತ ತಾನು ತಿಳ್ಕೊಳ್ಳೋದಿಲ್ಲ. ತಾನೇನ್ ಅನ್ಕೊಂತಾನೆ ಅಂದ್ರೆ, ನಿಜವಾಗ್ಲೂ ನನ್ನಲ್ಲಿ ಇಷ್ಟೊಂದು ಜ್ಞಾನ ಇದೆ, ಇಷ್ಟೊಂದು ತಿಳುವಳಿಕೆ ಇದೆ, ನಾನು ಮಾತಾಡಿದ ಮಾತು ದೇವರ ಮಾತು ರೀತಿಯಲ್ಲಿ ಇದೆ, ನಾನೇ ದೇವರು ಅನ್ನೋ ರೀತಿಯಲ್ಲಿ ಆ ಘನವನ್ನ ತನಗೆ ತಗೊಂಡು ತನ್ನನ್ನು ಹೆಚ್ಚಿಸಿಕೊಂಡು ಹೆಮ್ಮೆ ಪಡ್ತಾನೆ. ಆಗ ದೇವರದನ್ನ ನೋಡಿ ಇಷ್ಟಪಡದೆ ತನ್ನ ದೂತನ ಕಳಿಸ್ತಾರೆ. ದೂತ ಬಂದು ತನ್ನನ್ನ ಹೊಡಿತಾನೆ, ತಾನು ಹುಳು ಬಿದ್ದು ಆಮೇಲೆ ಸತ್ತೋಗ್ತಾನೆ. ಆಗ ಮನುಷ್ಯರು ತನಗೆ ಸಲ್ಲಿಸಿದಂತ ಘನವನ್ನ ತಾನು ದೇವರಿಗೆ ಸಲ್ಲಿಸದೆ ಹೋರೋದ್ರಿಂದ, ದೇವರಷ್ಟು ತನ್ನನ್ನು ಹೆಚ್ಚಿಸಿಕೊಂಡದ್ದರಿಂದ ತಾನು ಸಾಯ್ಬೇಕಾಗಿರುವಂತ ಪರಿಸ್ಥಿತಿ ಬಂತು. ಯಾವತ್ತು ನಮ್ಮನ್ನ ನಾವು ಹೆಚ್ಚಿಸಿಕೊಳ್ಳುವುದಕ್ಕೆ ತೊಡಗುತ್ತೀವೋ ಅಲ್ಲಿಂದನೇ ನಮ್ಮ ನಾಶನ ಪ್ರಾರಂಭವಾಗಿ ಬಿಡುತ್ತೆ ಅನ್ನೋದನ್ನ ನಾವು ಮರಿಬಾರದು. ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ತನ್ನನ್ನ ತಗ್ಗಿಸಿಕೊಂಡನು. ತನ್ನ ಉಪದೇಶದ ವಿಷಯದಲ್ಲಿ ಜನಗಳು ಎಷ್ಟೋ ತನ್ನನ್ನ ಕೊಂಡಾಡಿ ಘನಪಡಿಸ್ತಾ ಇದ್ದಾಗ ತಾನು ಹೇಳಿದಲ್ಲ ಒಂದೇ, ಈ ಮಾತುಗಳು ನನ್ನದಲ್ಲ, ಇದು ತಂದೆಯ ಮಾತುಗಳು ಅಂತ ತಂದೆಯನ್ನ ಅವರು ಮಹಿಮೆ ಪಡಿಸಿದರು. ಆದರೆ ಬೇರೆ ಅರಸರುಗಳು ಅವರ ಬಲ, ಸಾಮರ್ಥ್ಯ, ಸಾಧನೆ ವಿಷಯದಲ್ಲಿ ಅವರನ್ನ ಹೆಚ್ಚಿಸಿಕೊಂಡರು. ದೇವರಿಂದ ಅವರು ದಂಡನೆಯನ್ನು, ನಾಶನವನ್ನು ಹೊಂದಿಕೊಳ್ಳೋದನ್ನ ನಾವು ಕಾಣುತ್ತೇವೆ. ಈ ದಿವಸ ನಾನು ನೀವು ಯಾವ ರೀತಿ ಇದ್ದೇವೆ? ನಮ್ಮಲ್ಲಿ ಏನೇ ತಿಳುವಳಿಕೆ, ಜ್ಞಾನ, ಅರಿವು, ಬಲ, ಸಾಮರ್ಥ್ಯ, ಸಾಧನೆಗಳು ಏನ್ ಬೇಕಾದ್ರೂ ಇರ್ಬೋದು, ಜನಗಳು ನಮ್ಮ ವಿಷಯದಲ್ಲಿ ಏನ್ ಬೇಕಾದ್ರೂ ಹೇಳ್ತಾ ಇರ್ಬೋದು. ಆದ್ರೆ ನಮ್ಮ ಮನಸ್ಸಿನಲ್ಲಿ ನಮ್ಮ ನಡವಳಿಕೆ ಯಾವ ರೀತಿ ಇದೆ? ನಮ್ಮ ವಿಷಯವಾಗಿ ನಾವೇನ್ ಅನ್ಕೊಳ್ತೇವೆ? ನಾನ್ ತುಂಬಾ ಜ್ಞಾನಿ ಹೌದು ಅಂತ ಅನ್ಕೊಳ್ತೇನ? ಪಾಪವನ್ನು ಮಾಡುವಂತವರಾಗಿ ನಾವಿರುತ್ತೇವೆ. ಬೇರೆಯವ್ರ ಮುಂದೆ ಒಂದು ವೇಳೆ ನಮಗೆ ತುಂಬಾ ಜ್ಞಾನ ಇದೆ ಅಂತ ಹೇಳಿ ನಮ್ಮನ್ನ ಹೊಗಳಿಕೊಳ್ಳುವಂತವರಾಗಿರುದೇವ? ನಾವು ಪಾಪವನ್ನು ಮಾಡುವಂತವர்களಾಗಿ ಇರುತ್ತೇವೆ. ನಮ್ಮ ನಾಶನ ಸಮೀಪವಾಗಿರುತ್ತೆ ಅನ್ನೋದನ್ನ ಮರಿಬಾರದು. ಆದ್ರೆ ಯೇಸು ಕ್ರಿಸ್ತನಂತೆ ನಮ್ಮನ್ನು ನಾವು ತಗ್ಗಿಸಿಕೊಂಡು ನಮ್ಮಲ್ಲಿ ಏನೇ ಇದ್ರು ಅದೆಲ್ಲ ದೇವರು ಕೊಟ್ಟಂತ ಕೃಪೆ. ಅವರಿಂದಲ್ಲದೆ ನಾವು ಏನನ್ನು ಪಡೆಯುವುದಕ್ಕೆ ಸಾಧ್ಯ ಇಲ್ಲ. ದೇವರಿಗೆ ಮಹಿಮೆ ಆಗ್ಲಿ ಅಂತ ನಮ್ಮಲ್ಲಿರುವಂತಹ ಎಲ್ಲಾ ವಿಶೇಷತೆಗಳ ವಿಷಯವಾಗಿ ನಾವು ದೇವರನ್ನೇ ಮಹಿಮೆ ಪಡಿಸುವಾಗ ದೇವರ ಕೃಪೆ ನಮಗೆ ಇನ್ನೂ ಹೆಚ್ಚಾಗುತ್ತೆ. ಇನ್ನೂ ದೇವರು ನಮ್ಮನ್ನು ಬಲಪಡಿಸ್ತಾರೆ, ಅವ್ರ ನಾಮವನ್ನು ಮಹಿಮೆ ಪಡಿಸಿಕೊಳ್ತಾರೆ. ಮತ್ತಾಯನು ಬರೆದಂತ ಸುವಾರ್ತೆ 8ನೇ ಅಧ್ಯಾಯದಲ್ಲಿ ನಾವು ಓದಿ ನೋಡುವಾಗ, 8ನೇ ಅಧ್ಯಾಯ ವಾಕ್ಯಗಳು 5ರಿಂದ ಓದುವಾಗ ಈ ವಾಕ್ಯಗಳು ಈ ರೀತಿಯಾಗಿದೆ. ಆತನು ಕಪೆರ್ನೌಮಿಗೆ ಬಂದಾಗ ದಂಡಿನ ಶತಾಧಿಪತಿಯು ಆತನ ಬಳಿಗೆ ಬಂದು, ಪ್ರಭುವೇ, ನನ್ನ ಆಳು ಪಾರ್ಶ್ವವಾಯುವಿನಿಂದ ಬಹಳ ಕಷ್ಟಪಡುತ್ತಾ ಮನೆಯಲ್ಲಿ ಬಿದ್ದಿದ್ದಾನೆ ಎಂದು ಹೇಳಿಕೊಂಡನು. ಆತನು ಅವನಿಗೆ, ನಾನು ಬಂದು ಅವನನ್ನು ವಾಸಿ ಮಾಡುತ್ತೇನೆ ಎಂದು ಹೇಳಿದ್ದಕ್ಕೆ ಆ ಶತಾಧಿಪತಿಯು, ಇಲ್ಲಿ ಶತಾಧಿಪತಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಬಳಿಗೆ ಬಂದು ನನ್ನ ಆಳು ಮನೆಯಲ್ಲಿ ತುಂಬಾ ಬಲಹೀನವಾಗಿ ಬಿದ್ದಿದ್ದಾನೆ ಅಂತ ಹೇಳಿಕೊಳ್ಳುತ್ತಾನೆ. ಅದನ್ನು ಹೇಳಿದ ಒಡನೆಯೇ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು, ಸರಿ, ನಾನು ಬಂದು ತನ್ನನ್ನ ವಾಸಿ ಮಾಡ್ತೀನಿ ಅಂತ ಹೇಳ್ತಾರೆ. ಆನಂತರ ಆ ವ್ಯಕ್ತಿ ಮಾತಾಡುತ್ತಾ, ಇಲ್ಲ, ನೀವು ಬರಬಾರ್ದು, ನಾನು ಒಬ್ಬ ಅಧಿಪತಿ, ಒಂದು ಸೈನಿಕನಿಗೆ ಹೋಗು ಅಂದ್ರೆ ಹೋಗ್ತಾನೆ, ಬಾ ಅಂದ್ರೆ ಬರ್ತಾನೆ, ಅದೇ ರೀತಿ ನಿಮ್ಗೂ ಎಲ್ಲಾ ಅಧಿಕಾರ ಇದೆ ಅಂತ ನಾನು ನಂಬ್ತೀನಿ. ನೀವ್ ಇಲ್ಲಿಂದ ಒಂದ್ ಮಾತು ಹೇಳಿದ್ರೆ ಸಾಕು, ನಮ್ಮ ಮನೆಗ್ ಬರೋಷ್ಟು ಯೋಗ್ಯತೆ ನನಗಿಲ್ಲ, ಆದ್ರೆ ನೀವೊಂದ್ ಮಾತು ಹೇಳಿದ್ರೆ ಸಾಕು, ನನಗೆ ಅಲ್ಲೇ ವಾಸಿ ಆಗತ್ತೆ, ನೀವು ನಮ್ಮ ಮನೆಗ್ ಬರೋಷ್ಟು ತೊಂದರೆ ತಗೊಳ್ಬೇಡಿ ಅಂತ ಹೇಳ್ತಾನೆ. ಸರಿ ಅಂತ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಅದನ್ನು ಕಂಡು ಬಹಳ ಆಶ್ಚರ್ಯಪಟ್ಟು ಒಂದು ಮಾತು ಹೇಳ್ತಾರೆ. ಹಾಗೆ ತಾನು ಮನೆಗೆ ಹೋಗಿ ನೋಡುವಾಗ ತನ್ನ ಆಳು ಸೌಖ್ಯವಾಗಿರ್ತಾನೆ. ಇದಾದ್ಮೇಲಿಂದ ಮತ್ತೆ ಇನ್ನೊಂದು ಘಟನೆ ನಡೆಯುತ್ತೆ. ಮತ್ತಾಯನು ಬರೆದ ಸುವಾರ್ತೆ 9ನೇ ಅಧ್ಯಾಯ 18ನೇ ವಾಕ್ಯವನ್ನು ನಾವು ಓದಿ ನೋಡುವಾಗ ಆ ವಾಕ್ಯದಲ್ಲಿ ಈ ರೀತಿಯಾಗಿದೆ. ಹೀಗೆ ಆತನು ಅವರೊಂದಿಗೆ ಮಾತಾಡುತ್ತಾ ಇರುವಾಗ ಒಬ್ಬ ಅಧಿಕಾರಿ ಬಂದು ಆತನಿಗೆ ಅಡ್ಡ ಬಿದ್ದು, ನನ್ನ ಮಗಳು ಈಗಲೇ ತೀರಿ ಹೋದಳು, ಆದಾಗ್ಯೂ ನೀನು ಬಂದು ಆಕೆಯ ಮೇಲೆ ಕೈಯಿಟ್ಟರೆ ಬದುಕುವಳು ಎಂದು ಬೇಡಿಕೊಳ್ಳಲು ಯೇಸು ಎದ್ದು ತನ್ನ ಶಿಷ್ಯರನ್ನು ಕರೆಕೊಂಡು ಅವನ ಹಿಂದೆ ಹೋದನು. ಇಲ್ಲಿ
ಮುಂದುವರಿಸಿ ಒಂದು ಘಟನೆ ನಡೆಯುತ್ತೆ. ಅಲ್ಲಿ ಒಬ್ಬ ಅಧಿಕಾರಿ ಬಂದು, ನನ್ನ ಮಗಳು ಈಗಲೇ ಸಾಯೋ ರೀತಿ ಇದ್ದಾಳೆ, ನೀನ್ ಬಂದು ದಯವಿಟ್ಟು ತನ್ನ ಮೇಲೆ ಕೈ ಇಟ್ಟು ಪ್ರಾರ್ಥನೆ ಮಾಡಿದ್ರೆ ತನಗೆ ಗುಣ ಆಗುತ್ತೆ ಅಂತ ಹೇಳ್ಕೊಳ್ಳುವಾಗ, ಸರಿ ಆಯ್ತು ನಡಿ, ನಾನು ಬರ್ತೀನಿ ಅಂತ ಯೇಸು ಕ್ರಿಸ್ತನು ತನ್ನ ಶಿಷ್ಯರನ್ನು ಕರೆದುಕೊಂಡು ತನ್ನೊಟ್ಟಿಗೆ ಹೋಗುವುದನ್ನ ನಾವು ಕಾಣ್ತೇವೆ. ಇಲ್ಲಿ ನಾವು ಗಮನಿಸಬೇಕಾಗಿರುವಂತಹ ಒಂದು ವಿಷಯ ಏನು ಅಂದ್ರೆ, ಯೇಸು ಕ್ರಿಸ್ತನು ತಾನು ಇರುವಂತಹ ಸ್ಥಳದಿಂದಲೇ ಒಂದು ಮಾತನ್ನ ಹೇಳಿದರೆ ಸಾಕು, ಯಾರಿಗೆ ಎಲ್ಲಿ ಬೇಕಾದ್ರೂ ಯಾವ ಅದ್ಭುತ ಬೇಕಾದ್ರೂ ನಡೆಯುತ್ತೆ. ಅದೇ ರೀತಿ ಆ ಶತಾಧಿಪತಿ ಹೇಳುವಾಗ ಯೇಸು ಕ್ರಿಸ್ತನು ಅಲ್ಲಿಂದಲೇ ಒಂದು ಮಾತನ್ನ ಹೇಳುವಾಗ ಹಾಗೆ ತನಗೆ ಅದ್ಭುತ ಆಗಿ ತನಗೆ ಬಿಡುಗಡೆ ಆಯಿತು. ಇದಾದ್ಮೇಲೆ ಇನ್ನೊಂದು ವ್ಯಕ್ತಿ ಬರ್ತಾನೆ, ನನ್ನ ಮಗಳು ಸಾಯ್ತಾ ಇದ್ದಾಳೆ ಮನೆಯಲ್ಲಿ, ಬಂದು ಒಂದೇ ಒಂದು ಸರಿ ಕೈ ಇಟ್ಟು ಪ್ರಾರ್ಥನೆ ಮಾಡಿದ್ರೆ ಸಾಕು ಗುಣ ಆಗ್ಬಿಡುತ್ತೆ ಬಾ ಸ್ವಾಮಿ ಅಂತ ಹೇಳುವಾಗ, ಯೇಸು ಕ್ರಿಸ್ತನ್ ತನ್ನ ನೋಡಿ, ಮೊನ್ನೆ ಆ ಶತಾಧಿಪತಿಯ ಆಳಿಗೆ ಗುಣ ಆಗಿದ್ ಬಗ್ಗೆ ನನಗೆ ಗೊತ್ತಾಗಿಲ್ವ ವಿಷಯ, ಆಗ ನಾನು ಇಲ್ಲಿಂದಾನೆ ಒಂದ್ ಮಾತು ಹೇಳಿದೆ ಸಾಕು, ಅಲ್ಲೇ ಹಾಗೆ ತನ್ನ ಗುಣ ಆಗ್ಬಿಡ್ತು. ಈಗಲೂ ಕೂಡ ಏನು ಯೋಚನೆ ಮಾಡಬೇಡ, ನಾನು ಇಲ್ಲಿಂದಾನೆ ಒಂದು ಮಾತು ಹೇಳ್ತೇನೆ ಸಾಕು, ಹೋಗು, ನಿನ್ನ ಮಗಳಿಗೆ ಅದ್ಭುತ ಆಗ್ಬಿಡುತ್ತೆ ಅಂತ ಅವ್ರು ಹೇಳಿ ತನ್ನನ್ನ ಹಿಂತಿರುಗಿ ಕಳಿಸ್ಬಿಡ್ಲಿಲ್ಲ. ಆದ್ರೆ ತಾನು ಕೇಳಿದ್ದು, ನೀನ್ ಬಂದು ಕೈ ಇಡಬೇಕು ಅಂತ ಕೇಳ್ಕೊಂಡ. ಆ ಕ್ಷಣಕ್ಕೆ ತಾನು ಹಾಗೆ ಸರಿ ನಾನು ಬರ್ತೀನಿ ಅಂತ ಹಾಗೆ ಹೊರಟು ತನ್ನ ಮಗಳನ್ನ ಪ್ರಾರ್ಥನೆ ಮಾಡಿ ತನ್ನ ಅಷ್ಟೊಂದಾಗ್ಲೇ ತಾನು ತೀರಿ ಹೋಗಿರ್ತಾರೆ, ಜೀವನದಿಂದ ಎಬ್ಬಿಸೋದನ್ನ ನಾವು ಕಾಣ್ತೇವೆ. ಆಗ ಯೇಸು ಕ್ರಿಸ್ತನಿಗೆ ಅಲ್ಲಿಂದಲೇ ಇದ್ದುಕೊಂಡು ಒಂದು ಮಾತು ಹೇಳಿ ತನ್ನ ಮಗಳನ್ನ ಅಲ್ಲೇ ಗುಣಪಡಿಸಲಿಕ್ಕೆ ಆಗ್ತಾ ಇರಲಿಲ್ವಾ? ಖಂಡಿತವಾಗ್ಲೂ ಆಗ್ತಾ ಇತ್ತು. ಆದ್ರೆ ಯೇಸು ಕ್ರಿಸ್ತನು ಯಾಕೆ ಆ ಕೆಲಸ ಮಾಡ್ಲಿಲ್ಲ? ತಾನು ಹೇಳಿದ ಹಾಗೆ ಸರಿ ನಡಿ ಹೋಗೋಣ ಅಂತ ಯಾಕೆ ಹೇಳಿದ್ರು ಅಂತಂದ್ರೆ, ಜನಗಳಿಗೆ ಏನ್ ಬೇಕೋ ಅದನ್ನ ಅವ್ರು ಮಾಡ್ತಾ ಇದ್ರು. ಎಲ್ಲರ ನಂಬಿಕೆ ಒಂದೇ ರೀತಿ ಇರೋದಿಲ್ಲ. ಈ ಶತಾಧಿಪತಿಯ ನಂಬಿಕೆ ಏನು? ಅವರೇ ಬರ್ತೀನಿ ಅಂತ ಹೇಳಿದ್ರು ಕೂಡ, ಸ್ವಾಮಿ ನೀವು ನಮ್ಮನೆಗೆ ಬರೋಷ್ಟು ಯೋಗ್ಯತೆ ನನಗಿಲ್ಲ, ನೀವು ಒಂದು ಮಾತು ಹೇಳಿ ಸಾಕು ನನ್ನ ಆಳಿಗೆ ಗುಣ ಆಗ್ಬಿಡುತ್ತೆ ಅನ್ನೋದು ಅವ್ನ ನಂಬಿಕೆ. ಆ ನಂಬಿಕೆಯನ್ನ ಅವ್ರು ಗಣಪಡಿಸಿದ್ರು. ಸರಿ, ನಿನ್ನ ನಂಬಿಕೆ ಅಂತ ನನಗಾಗಲಿ, ನಾನು ಇಲ್ಲಿಂದನೇ ಒಂದ್ ಮಾತು ಹೇಳಿದ್ರೆ ನಿನ್ನ ಆಳಿಗೆ ಗುಣ ಆಗುತ್ತೆ ಅನ್ನೋ ನಿನ್ನ ನಂಬಿಕೆ, ಆಯ್ತು ಅದೇ ರೀತಿ ಆಗತ್ತೆ ಅಂತ ಒಂದ್ ಮಾತು ಹೇಳಿದ್ರು. ಹಾಗೆ ನನಗೆ ಅದ್ಭುತ ಆಯ್ತು. ಆದ್ರೆ ಇನ್ನೊಂದು ಸಮಯದಲ್ಲಿ ಒಂದು ಅಧಿಕಾರಿ ತನ್ನ ಮಗಳು ಸಾಯ್ತಾ ಇದ್ದಾಳೆ, ನೀನ್ ಬರಬೇಕಂತ ಹೇಳುವಾಗ ತನ್ನ ನಂಬಿಕೆ ಏನು? ಯೇಸು ಕ್ರಿಸ್ತನು ಬಂದು ಕೈ ಇಟ್ಟು ಒಂದು ಕ್ಷಣ ಪ್ರಾರ್ಥನೆ ಮಾಡಿದ್ರೆ ಸಾಕು ನನ್ನ ಮಗಳಿಗೆ ಗುಣ ಆಗ್ಬಿಡುತ್ತೆ ಅನ್ನೋದು ತನ್ನ ನಂಬಿಕೆ. ಆಗ ಯೇಸು ಕ್ರಿಸ್ತನು ಮೊನ್ನೆ ಆಯ್ತಲ್ಲ ಅದೇ ರೀತಿ ನಾನು ಮಾತು ಹೇಳ್ತೀನಿ ಹೋಗಿ ಸಾಕು ಗುಣ ಆಗ್ಬಿಡುತ್ತೆ ಅಂತ ಹೇಳಿ ಕಳಿಸ್ಬಿಡ್ಲಿಲ್ಲ. ತಾನೇನ್ ಮಾಡಿದ್ರು, ತನ್ನ ನಂಬಿಕೆಯನ್ನ ಘನಪಡಿಸಿದ್ರು. ಶತಾಧಿಪತಿಯ ನಂಬಿಕೆ ಏನು? ಒಂದು ಮಾತು ಇರೋ ಸ್ಥಳದಿಂದಲೇ ಹೇಳಿ ಸ್ವಾಮಿ ಗುಣ ಆಗುತ್ತೆ ಅಂತ. ಸರಿ, ನಿನ್ನ ನಂಬಿಕೆ ಅಂದ್ರೆ ನನಗೆ ಆಗುತ್ತೆ ಹೋಗು ಅಂತ ಹೇಳಿದ್ರು. ಆದ್ರೆ ಯಾಗಿರನಿಗೆ, ಈ ಅಧಿಕಾರಿಗೆ ಅಷ್ಟೇ ನಂಬಿಕೆ ಇಲ್ಲ. ಒಂದ್ ಮಾತು ಹೇಳಿದ್ರೆ ನನ್ ಗುಣ ಆಗ್ಬಿಡುತ್ತೆ ಅನ್ನೋಷ್ಟು ವಿಶ್ವಾಸ ತನಗಿಲ್ಲ. ಆದ್ರೆ ತನಗಿರೋ ವಿಶ್ವಾಸ ಏನು? ಯೇಸು ಕ್ರಿಸ್ತನೇ ಬಂದು ಒಂದು ಕ್ಷಣ ಕೈ ಪ್ರಾರ್ಥನೆ ಮಾಡಿದ್ರೆ ಗುಣ ಆಗುತ್ತೆ ಅನ್ನೋದು ತನ್ನ ನಂಬಿಕೆ. ಆಗ ತನ್ನನ್ನು ನೋಡಿ ಯೇಸು ಕ್ರಿಸ್ತನ್ ಖಂಡಿಸಲಿಲ್ಲ. ಯಾಕೆ ನನಗೆ ನಂಬಿಕೆ ಇಲ್ಲ? ಆ ಶತಾಧಿಪತಿಗೆ ಇದ್ದಂತ ನಂಬಿಕೆ ನನಗೆ ಆಗಿಲ್ಲ. ನಾನು ಇಲ್ಲಿಂದ ಒಂದು ಮಾತು ಹೇಳಿದ್ರೆ ನನ್ನ ಮಗಳಿಗೆ ಗುಣ ಆಗುತ್ತೆ ಅಂತ ನೀನ್ ನಂಬೋದಿಲ್ವಾ? ನಾನು ಇಲ್ಲಿಂದ 4 ಗಂಟೆ ಬರ್ಬೇಕಾ? ನಿನಗೆ ನಂಬಿಕೆ ಕಡಿಮೆ ಆಗಿದೆ, ನಿನಗೆ ನಂಬಿಕೆ ಇನ್ನ ಜಾಸ್ತಿ ಬೇಕು ಅಂತೆಲ್ಲ ಹೇಳಿ ತನ್ನನ್ನ ಖಂಡಿಸ್ಕೊಂಡು ಮಾತಾಡಿರಲಿಲ್ಲ. ತಾನು ಮಾಡಿದೆಲ್ಲ ಒಂದು ಸರಿ ನಡಿ ಬರ್ತೀನಿ, ನಿನ್ ಮಗಳನ್ನ ಗುಣ ಮಾಡೋಣ ನಡಿ ಅಂತ ಹಾಗೆ ಹೊರಟ್ರು. ದಾರಿಯಲ್ಲಿ ಹೋಗ್ತಾ ಇರುವಾಗ ಒಂದು ಸ್ತ್ರೀ ಬಂದು ತನ್ನ ಹತ್ರ ಮಾತಾಡೋದು ಇಲ್ಲ, ಹಿಂದಗಡೆಯಿಂದ ಬಂದು ನಂಬಿಕೆಯಿಂದ ತನ್ನ ವಸ್ತ್ರದ ಕೊನೆಯ ಭಾಗವನ್ನ ಮುಟ್ಟಿ ನೋಡ್ತಾಳೆ, ನನ್ ಗುಣ ಆಗುತ್ತೆ ಅಂತ. ಮುಟ್ಟಿದ ತಕ್ಷಣ ಗುಣ ಆಗ್ಬಿಡುತ್ತೆ. ಅದಾದ್ಮೇಲೆ ಯೇಸು ಕ್ರಿಸ್ತನ ಸ್ತ್ರೀ ಹತ್ರ ಮಾತಾಡಿ, ಅಮ್ಮ ನಿನ್ನ ನಂಬಿಕೆ ನಾನು ಗುಣ ಮಾಡಿತ್ತು ಅಂತ ತನಗೆ ಹೇಳಿ ಕಳಿಸೋದನ್ನ ನಾವು ಕಾಣ್ತೀವಿ. ಅಂದ್ರೆ ಈ ಘಟನೆ ಆದ ನಂತರ ಬಂದವ್ರಿಗೆಲ್ಲಾನು ಅವತ್ತು ಆ ಸ್ತ್ರೀ ಏನಾಯ್ತು ನೀವೆಲ್ಲ ನೋಡಿದ್ರಲ್ವಾ, ನನ್ನ ಬಟ್ಟೆಯ ಕೊನೆಯ ಅಂಚನ್ನ ಮುಟ್ಟಿದ ತಕ್ಷಣ ಆ ಸ್ತ್ರೀಗೆ ಗುಣ ಆಗೋಯ್ತು. ನೀವು ಎಲ್ಲ ಬಂದು ಸುಮ್ನೆ ನನ್ನ ಬಟ್ಟೆಯ ಕೊನೆಯ ಅಂಚನ್ನು ಮುಟ್ಕೊಂಡು ಹೋಗಿ ಸಾಕು ನಿಮ್ಗೆಲ್ಲ ಗುಣ ಆಗ್ಬಿಡುತ್ತೆ ಅಂತ ಹೇಳಿ ಅವರು ಎಲ್ಲರಿಗೂ ಹೇಳಲಿಲ್ಲ. ಇಲ್ಲಾಂದ್ರೆ ನಾನು ಬಟ್ಟೆ ತಗೊಂಡು ಆ ಬಟ್ಟೆನ ಪ್ರಾರ್ಥನೆ ಮಾಡಿ ಕೊಡ್ತೀನಿ ಎಲ್ಲಾರ್ಗು, ಎಲ್ಲರ ಆ ಬಟ್ಟೆ ತಗೊಂಡು ಮುಟ್ಕೊಳ್ಳಿ ಸಾಕು ಗುಣ ಆಗ್ಬಿಡುತ್ತೆ ಅಂತ ಎಲ್ಲರಿಗೂ ಅವ್ರು ಹೇಳಲಿಲ್ಲ. ಯೇಸು ಕ್ರಿಸ್ತನು ಈ ಲೋಕದಲ್ಲಿ ಇದ್ದಾಗ ಅವ್ರು ಮಾಡಿದ ಕಾರ್ಯವೇನೆಂದ್ರೆ, ಯಾರ್ಯಾರಿಗೆ ಎಷ್ಟೆಷ್ಟು ನಂಬಿಕೆ ಇದೆಯೋ ಆ ನಂಬಿಕೆಯಂತೆ ಅವ್ರು ಕ್ರಿಯೆ ಮಾಡಿದ್ರು. ಒಬ್ಬರಿಗೆ ಅವ್ರೊಂದ್ ಮಾತು ಹೇಳಿದ್ರೆ ಸಾಕು ಗುಣ ಆಗ್ಬಿಡುತ್ತೆ ಅಂತ ನಂಬಿಕೆ ಇದೆಯಾ? ಸರಿ, ನಿನ್ನ ನಂಬಿಕೆ ಅಂತ ನನಗೆ ಆಗಲಿ, ನಾನು ಒಂದ್ ಮಾತು ಹೇಳ್ತೀನಿ ಗುಣ ಆಗುತ್ತೆ ಹೋಗು. ಇನ್ನೊಬ್ಬರಿಗೆ ಅವ್ರ ವಸ್ತ್ರವನ್ನು ಮುಟ್ಟಿಬಿಟ್ರೆ ಸಾಕು ನನಗೆ ಗುಣ ಆಗುತ್ತೆ ಅಂತ ನಂಬಿಕೆ ಇದೆಯಾ? ಸರಿ, ನೀನು ಆ ನಂಬಿಕೆನ ಮುಟ್ಟಿದ, ನಿನ್ನ ಗುಣ ಆಯ್ತು ಹೋಗು, ನಿನ್ನ ನಂಬಿಕೆ ನಾನು ವಾಸಿ ಮಾಡ್ತು ಹೋಗು. ಇನ್ನೊಬ್ಬರಿಗೆ ಸ್ವಾಮಿ ನೀನ್ ಬರ್ಬೇಕು, ನೀನ್ ಬಂದು ಒಂದ್ ಕೈ ಇಟ್ಟು ಪ್ರಾರ್ಥನೆ ಮಾಡಿದ್ರೆ ಗುಣ ಆಗುತ್ತೆ ಅಂತ ಹೇಳುವಾಗ, ನಾನು 4 ಗಂಟೆ ಬರ್ಬೇಕಾ? ನಿನಗೆ ಯಾಕೆ ನಂಬಿಕೆ ಇಲ್ಲ? ಅವ್ರು ನೋಡು ಬಟ್ಟೆ ಮುಟ್ಟಿದಾಗ ಮಾತ್ರ ವಾಸಿ ಆಗೋಯ್ತು, ಇವ್ರು ನೋಡು ಒಂದ್ ಮಾತು ಹೇಳು ಅಂತ ಅಂದಿದ್ ಮಾತ್ರ ವಾಸಿ ಆಗೋಯ್ತು. ಹೋಗ್ ನಾನು ಒಂದ್ ಮಾತು ಹೇಳ್ತೀನಿ, ಇಲ್ಲ ನಾನೊಂದು ಚಿಕ್ಕ ಕರ್ಸಿಪ್ನ ನಾನು ಪ್ರಾರ್ಥನೆ ಮಾಡಿ ಕೊಡ್ತೀನಿ, ಹೋಗು ತಗೊಂಡೋಗಿ ನಿನ್ ಮಗಳ ಮೇಲೆ ಹಾಕು, ಅವ್ರ ತರ ನೀನು ನಂಬು, ನಿನ್ಗೆ ಅದ್ಭುತ ಆಗತ್ತೆ ಅಂತೆಲ್ಲ ಹೇಳ್ಕೊಂಡಿರ್ಲಿಲ್ಲ. ಸರಿ ಆಯ್ತು ನಡಿ, ನಾನ್ ಬರ್ತೀನಿ. ನಿನ್ ನಂಬಿಕೆ ಏನು? ನಾನ್ ಬಂದು ನಿನ್ ಮಗಳ ಮೇಲೆ ಕೈ ಇಟ್ರೆ ವಾಸಿ ಆಗತ್ತೆ. ಸರಿ, ನಾನ್ ಬರ್ತೀನಿ, ಬಂದು ನಿನ್ ಮಗಳಿಗೆ ಪ್ರಾರ್ಥನೆ ಮಾಡ್ತೀನಿ ಅಂತ ತನ್ನೊಟ್ಟಿಗೆ ಹೋಗೋದನ್ನ ನಾವು ದೇವರ ವಾಕ್ಯದಲ್ಲಿ ಕಾಣ್ತೇವೆ. ಯೇಸು ಕ್ರಿಸ್ತನು ಯಾರ್ಯಾರ ನಂಬಿಕೆ ಎಷ್ಟೆಷ್ಟು ಮಟ್ಟಿಗಿದೆ, ಆ ನಂಬಿಕೆಗೆ ಏನ್ ಮಾಡ್ಬೇಕು
ಅದನ್ನ ಅವ್ರು ಮಾಡಿದ್ರು. ತನಗೆ ಎಲ್ಲಾ ಶಕ್ತಿ ಇತ್ತು, ತಾನು ಎಲ್ಲೂ ಹೋಗ್ಬೇಕಾಗಿರೋ ಅಗತ್ಯ ಇಲ್ಲ, ಎಲ್ಲೂ ನಡಿಬೇಕಾಗಿರೋ ಅಗತ್ಯ ಇಲ್ಲ, ಹೋಗಿ ಅವ್ರು ನೋಡಿ ನೇರವಾಗಿ ಪ್ರಾರ್ಥನೆ ಮಾಡ್ಬೇಕು ಅನ್ನೋ ಅಗತ್ಯ ಇಲ್ಲ. ತಾನು ಇರುವ ಸ್ಥಳದಿಂದಲೇ ಒಂದ್ ಮಾತು ಹೇಳಿದ್ರೆ ಸಾಕು, ಎಲ್ಲಾ ಕಡೆ ಎಲ್ಲರಿಗೂ ಅದ್ಭುತ ಆಗ್ಬಿಡುತ್ತೆ. ಒಂದೇ ಒಂದು ಚಿಕ್ಕ ಖರ್ಚಿಗೆ ತಗೊಂಡು ಕರವಸ್ತ್ರಗಳು ತಗೊಂಡು ಅದನ್ನ ಪ್ರಾರ್ಥನೆ ಮಾಡಿ ಊರೆಲ್ಲ ಕಳಿಸ್ಬಿಟ್ರೆ ಸಾಕು, ಇರೋರಿಗೆಲ್ಲ ಅದ್ಭುತ ಆಗ್ಬಿಡುತ್ತೆ. ಅಪೊಸ್ತಲನಾಗಿರುವಂತ ಪೌಲನು ಉಪಯೋಗಿಸ್ತಾ ಇದ್ದಂತ ಕರವಸ್ತ್ರಗಳನ್ನು ತೆಗೆದುಕೊಂಡು ಹೋಗಿ ರೋಗಿಗಳ ಮೇಲೆ ಹಾಕಿದ್ರೆ ಅವ್ರು ಗುಣ ಆಗ್ತಾ ಇತ್ತು, ದೆವ್ವ ಇದ್ದವ್ರ ಮೇಲೆ ಹಾಕಿದ್ರೆ ದೆವ್ವ ಬಿಟ್ಟು ಹೋಗ್ತಾ ಇತ್ತು. ಇನ್ನು ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಒಂದು ಖರ್ಚಿಗೆ ತಗೊಂಡು ಒಂದು ಕರವಸ್ತ್ರವನ್ನು ತಗೊಂಡು ಅದನ್ನ ಪ್ರಾರ್ಥನೆ ಮಾಡಿ ಎಲ್ಲರಿಗೂ ಕೊಟ್ಟು ಕಳಿಸಿದ್ರೆ ಯಾರಿಗೂ ಅದ್ಭುತ ಆಗೋದಿಲ್ಲ? ಖಂಡಿತ ಅದ್ಭುತ ಆಗುತ್ತೆ. ಆದ್ರೆ ಯೇಸು ಕ್ರಿಸ್ತನ ಅದನ್ನ ಮಾಡ್ಲಿಲ್ಲ. ಯಾರಾದ್ರೂ ಬನ್ನಿ ಅಂತ ಕರೆದ್ರೆ ನೇರವಾಗಿ ಹೋಗ್ತಾ ಇದ್ರು. ಅಲ್ಲಿಂದ ಹೇಳಿದ್ರೆ ಒಂದು ಅದ್ಭುತ ಆಗುತ್ತೆ, ಒಂದ್ ಖರ್ಚಿಪ್ ಕಳಿಸಿದ್ರೆ ಅದ್ಭುತ ಆಗುತ್ತೆ ಅಂತ ನೀವ್ ಯಾಕಂದ್ರೆ ನಂಬೋದಿಲ್ಲ, ನನ್ನನ್ನು ಯಾಕೆ ಬನ್ನಿ ಅಂತ ಹೇಳ್ತಾ ಇದ್ದೀರಾ, ನನ್ ಟೈಮ್ ಇಲ್ಲ, ನನಗ್ ಬರಕ್ ಆಯಾಸ ಆಗುತ್ತೆ ಅಂತೆಲ್ಲ ಅವ್ರು ಹೇಳ್ಕೊಂಡಿರ್ಲಿಲ್ಲ. ಯಾರ್ಯಾರ ನಂಬಿಕೆ ಎಷ್ಟು ಮಟ್ಟಿಗಿದೆಯೋ ಅಷ್ಟು ಮಟ್ಟಿಗೆ ಅವ್ರು ಇಳಿದು ಹೋಗಿ ಅವ್ರಿಗೆ ಬೇಕಾಗಿರೋದನ್ನ ಅವ್ರು ಮಾಡಿದ್ರು. ತಮ್ಮನ್ನ ತಗ್ಗಿಸಿಕೊಂಡು ಜನಗಳಿಗೆ ಬೇಕಾಗಿರೋದನ್ನ ಅವ್ರು ಮಾಡಿದ್ರು. ಜನಗಳ ಮಧ್ಯದಲ್ಲಿ ಹೋಗಿ ಅವ್ರು ಸೇವೆ ಮಾಡಿದ್ರು. ಇರೋ ಸ್ಥಳದಿಂದಲೇ ಎಲ್ಲಾ ಮಾಡೋದಕ್ಕೆ ಅವ್ರಿಗೆ ಸಾಧ್ಯ ಆದ್ರೂ ಕೂಡ ಜನಗಳಿಗೆ ಏನ್ ಬೇಕೋ ಅದನ್ನ ಅವ್ರು ಮಾಡಿದ್ರು. ಸೇವೆ ಮಾಡುವಾಗ ಜನಗಳ ಮಧ್ಯದಲ್ಲಿ ಅವರನ್ನು ತಗ್ಗಿಸಿಕೊಂಡು ಅವರೊಟ್ಟಿಗೆ ನಡೆದು ಅವ್ರ ವಿಶ್ವಾಸವನ್ನ ಘನಪಡಿಸಿ ಅವ್ರಿಗೆ ಬೇಕಾಗಿರೋದನ್ನ ಮಾಡಿದ್ರು. ಆದ್ರೆ ಈ ದಿವಸ ನಾನು ನೀವು ಯಾವ ರೀತಿ ನಡೀತಾ ಇದ್ದೇವೆ ನಮ್ಮನ್ನು ನಾವು ಯೋಚನೆ ಮಾಡಿ ನೋಡಬೇಕು. ಕೆಲ ಸಮಯ ಏನಾಗ್ಬಿಡುತ್ತೆ ಅಂದ್ರೆ, ಕೆಲ ಸೇವಕರಿಗೆ ಒಳ್ಳೆಯ ಕೃಪಾವರ ಎಲ್ಲಾ ದೇವ್ರು ಕೊಟ್ಬಿಟ್ರೆ, ಅವ್ರ ಮುಖಾಂತರ ಚೆನ್ನಾಗಿ ಒಳ್ಳೆ ಅದ್ಭುತಗಳೆಲ್ಲ ಮಾಡ್ತಾ ಇದ್ರೆ, ಅವ್ರನ್ನ ಯಾರಾದ್ರೂ ಬನ್ನಿ ಅಂತೆಲ್ಲ ಕರೆದ್ರೆ ಕೆಲ ಸೇವಕರು ಹೋಗೋದಿಲ್ಲ. ನಮಗೆಲ್ಲ ಟೈಮ್ ಇರೋದಿಲ್ಲ, ನಮಗೆಲ್ಲ ಬರೋದಕ್ಕೆ ಆಗೋದಿಲ್ಲ. ಏನು ಒಬ್ರಿಗೋಸ್ಕರ ಅಷ್ಟು ದೂರ ಬರ್ಬೇಕ ನಾವು? ಹೋಗಿ ಇಲ್ಲಿಂದ ಪ್ರೇಯರ್ ಮಾಡ್ತೀವಿ, ಒಂದು ಅದ್ಭುತ ಆಗುತ್ತೆ. ಇಲ್ಲಿಂದ ನಾವು ಸ್ವಲ್ಪ ಎಣ್ಣೆ ಪ್ರಾರ್ಥನೆ ಮಾಡಿ ಕೊಡ್ತೀವಿ, ಒಂದು ಅದ್ಭುತ ಆಗುತ್ತೆ. ಇಲ್ಲಿಂದ ನಾವು ಸ್ವಲ್ಪ ಖರ್ಚಿ ಪ್ರೇಯರ್ ಮಾಡಿ ಕೊಡ್ತೀವಿ, ತಗೊಂಡಾಗ ಖರ್ಚಿನ ಹಾಕಿ ಬಟ್ಟೆನ ಅದ್ಭುತ ಆಗುತ್ತೆ. ನಮ್ಗೆ ಹೆಸರುಗಳು ಬರ್ಕೊಟ್ಬಿಟ್ಟು ಹೋಗಿ ನಾವು ಪ್ರೇಯರ್ ಮಾಡ್ತಾ ಇದ್ವಿ, ಅದ್ಭುತ ಆಗ್ಬಿಡುತ್ತೆ. ಆ ಯೇಸು ಕ್ರಿಸ್ತನು ಒಂದೊಂದು ಆತ್ಮಕ್ಕೋಸ್ಕರವಾಗಿ ಎಷ್ಟೆಷ್ಟೋ ದೂರ ಪ್ರಯಾಣ ಮಾಡೋದನ್ನ ನಾವು ಕಾಣ್ತೇವೆ. ನಾವು ದೇವರ ವಾಕ್ಯದಲ್ಲಿ ತೂರ್ ಸೀದೋನ್ ಪ್ರಾಂತ್ಯಕ್ಕೆ ಬಂದನು, ಅಲ್ಲಿ ಒಂದು ಕಾನಾನ್ಯ ಸ್ತ್ರೀ ಹೊರಗಡೆ ಬಂದು ತನ್ನ ಮಗಳಿಗೋಸ್ಕರವಾಗಿ ಕೇಳಿಕೊಂಡಳು. ಆಗ ತಾನು ಪ್ರಾರಂಭದಲ್ಲಿ ಅದ್ಭುತ ಮಾಡ್ಲಿಲ್ಲ, ಆದ್ರೆ ಆಮೇಲೆ ತಾನು ಬಹಳಷ್ಟು ಮಾತನಾಡಿ ಬೇಡಿಕೊಂಡ ಮೇಲೆ ತನಗೆ ಅದ್ಭುತ ಮಾಡೋದನ್ನ ದೇವರ ವಾಕ್ಯದಲ್ಲಿ ನಾವು ಕಾಣ್ತೇವೆ. ತನ್ನ ಮಗಳನ್ನ ದೇವರನ್ನ ಬಿಡಿಸೋದನ್ನ ಕಾಣ್ತೇವೆ. ಆದ್ರೆ ಯೇಸು ಕ್ರಿಸ್ತನ ಆ ತೂರ್ ಸೀದೋನ್ ಪ್ರಾಂತ್ಯಕ್ಕೆ ಹೋಗಿದ್ದು ಬಹಳ ದೂರ. ತಾನು ಸೇವೆ ಮಾಡ್ತಾ ಇದ್ದಂತ ಸ್ಥಳ ಎಲ್ಲ ಬಂದು ಗಲಿಲಾಯ ಸ್ಥಳದಲ್ಲಿ ಅವ್ರು ಮಾಡ್ತಾ ಇದ್ರು. ಕೆಲವೊಂದು ಸಮಯ ಯೆರೂಸಲೇಮ್ ಸುತ್ತಮುತ್ತ ಜಾಗದಲ್ಲಿ ಯಹೂದ್ಯ ಪ್ರಾಂತ್ಯಗಳೆಲ್ಲ ಅವ್ರು ಸೇವೆ ಮಾಡ್ತಾ ಇದ್ರು. ಆದ್ರೆ ಈ ತೂರ್ ಸೀದೋನ್ ಅಲ್ಲಿನಿಂದ ಬಹಳ ದೂರ. ಆದ್ರೆ ವೇದ ಪಂಡಿತರು ಏನ್ ಹೇಳ್ತಾರೆ ಅಂತಂದ್ರೆ, ತೂರ್ ಸೀದೋನ್ ಪ್ರಾಂತ್ಯಕ್ಕೆ ಅವ್ರು ಯಾಕೆ ಹೋದ್ರು? ಅಲ್ಲಿಂದ ಸುಮಾರು ಬಹಳಷ್ಟು ಎಷ್ಟೋ ಕಿಲೋಮೀಟರ್ ದೂರ ಇದೆ, ಸುಮಾರು 100-120 ಕಿಲೋಮೀಟರ್ ದೂರ ಇರಬಹುದು ಅಂತ ಕೂಡ ಕೆಲವರು ಹೇಳ್ತಾರೆ. ಅಷ್ಟು ದೂರ ಅವರು ಪ್ರಯಾಣ ಮಾಡಿದ್ದಾರೆ, ಪ್ರಯಾಣ ಹೋಗಿ ಬಂದಿದ್ದಾರೆ. ಅವ್ರು ಏನಕ್ಕೆ ಯೇಸು ಕ್ರಿಸ್ತನ ಅಲ್ಲಿ ಹೋದ್ರು ಅಂತಂದ್ರೆ, ಅಲ್ಲಿ ಹೋಗಿ ಬೇರೆ ಯಾವ ಸೇವೆ ಅವ್ರು ಮಾಡಿಲ್ಲ. ಅಲ್ಲಿ ಹೋಗಿ ಅವ್ರು ಮಾಡಿದಂತ ಸೇವೆ ಎಲ್ಲ ಒಂದೇ, ಆ ಕಾನಾನ್ ಸ್ತ್ರೀಯ ಮಗಳನ್ನ ಬಿಡುಗಡೆ ಮಾಡಿ ಬಂದ್ರು. ಆದ್ರೆ ಯೇಸು ಕ್ರಿಸ್ತನ ಅಲ್ಲಿ ಏನಕ್ಕೆ ಹೋದ್ರು ಅಂತಂತಂದ್ರೆ, ಆ ಕಾನಾನ್ ಸ್ತ್ರೀಯ ಮಗಳನ್ನ ಗುಣ ಮಾಡ್ಬೇಕಂತಾನೆ ಯೇಸು ಕ್ರಿಸ್ತನ ಅಲ್ಲಿ ಹೋಗಿದ್ದು. ಅನ್ಯ ಜನಗಳು ಸಹ ನನ್ನ ಮುಖಾಂತರವಾಗಿ ಬಿಡುಗಡೆ ಹೊಂದ್ಕೊಳ್ತಾರೆ, ರಕ್ಷಣೆ ಹೊಂದಿಕೊಳ್ತಾರೆ ಅನ್ನೋ ಸತ್ಯ ಎಲ್ಲರಿಗೂ ಮೊದಲೇ ಗೊತ್ತಾಗ್ಬೇಕು ಅನ್ನೋದಕ್ಕೋಸ್ಕರ ಗುರುತಾಗಿ ಅವರಲ್ಲಿಗೆ ಹೋದ್ರು. ಅದೇ ರೀತಿ ಅವ್ರು ಬಹಳವಾಗಿ ದೇವರಿಂದ ಅದ್ಭುತವನ್ನು ಎದುರು ನೋಡ್ತಾ ಇದ್ದರಿಂದ, ಆಕೆಯನ್ನ ಬಿಡುಗಡೆಗೊಳಿಸಬೇಕಂತ ದೇವ ಚಿತ್ತವಾಗಿದ್ದರಿಂದ ಅಲ್ಲಿಗೆ ಹೋದ್ರು. ಆದ್ರೆ ಅನ್ಯ ಜನಗಳನ್ನ ಈ ಯಹೂದ್ಯರು, ಶಾಸ್ತ್ರಿಗಳು, ಫರಿಸಾರಿಗಳು ಇವರೆಲ್ಲ ಸೇರಿಸ್ಕೊಳ್ಳೋದಿಲ್ಲ. ಯಹೂದ್ಯರಾಗಿರೋ ನಾವು ಬೇರೆ, ಅನ್ಯ ಜನಗಳೆಲ್ಲ ಬೇರೆ ಅಂತ ಅವ್ರು ಅನ್ಕೊಳ್ತಾರೆ. ಆದ್ರೆ ಆ ರೀತಿಯಾಗಿ ನೀವು ವರ್ತಿಸಬಾರದು. ದೇವರಿಗೆ ಎಲ್ಲಾ ಬೇಕಾಗಿರೋರು ಅನ್ನೋದನ್ನ, ಅವರ ನಡವಳಿಕೆ ಯಾವ ರೀತಿ ಇರುತ್ತೆ ಅನ್ನೋದನ್ನ ತೋರಿಸ್ಕೊಟ್ಟು ಅಲ್ಲಿ ಆ ನಡವಳಿಕೆ ನಾವು ಸರಿ ಮಾಡ್ಕೊಳ್ಬೇಕು ಅನ್ನೋದನ್ನ ಅವರಲ್ಲಿ ಮಾಡಿದಂತ ಅದ್ಭುತ ಮುಖಾಂತರ ಮಾಡಿ ತೋರಿಸೋದನ್ನ ನಾವು ದೇವರ ವಾಕ್ಯದಲ್ಲಿ ಕಾಣ್ತೇವೆ. ಆಗ ಅಷ್ಟು ದೂರ ಆ ಒಂದು ಮಗಳನ್ನ ಬಿಡುಗಡೆಗೊಳಿಸೋದಕ್ಕೋಸ್ಕರನೇ ಯೇಸು ಕ್ರಿಸ್ತನು ಹೋದನು ಅಲ್ಲಿಗೆ ಅಂತ ವೇದ ಪಂಡಿತರು ಹೇಳ್ತಾರೆ. ಆಗ ಯೇಸು ಕ್ರಿಸ್ತನು ಒಬ್ಬರನ್ನ ಬಿಡುಗಡೆಗೊಳಿಸೋದಕ್ಕೋಸ್ಕರ ಸುಮಾರು 100-120 ಕಿಲೋಮೀಟರ್ ಅವರು ಹೋಗಿ ಬಂದಿದ್ದಾರೆ ಅಂತಂದ್ರೆ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನಿಗೂ ಇವತ್ತು ನಮಗೂ ಎಷ್ಟು ವ್ಯತ್ಯಾಸ ಇದೆ ಅಂತ ನಾವು ಯೋಚನೆ ಮಾಡಿ ನೋಡ್ಬೇಕು. ಯೇಸು ಕ್ರಿಸ್ತನ್ ಯಾರಾದ್ರೂ ನಾನು 1 ಮೈಲಿ ದೂರ ಬಾ ಅಂದ್ರೆ 2 ಮೈಲಿ ದೂರ ಹೋಗು ಅಂತ ಹೇಳಿದ್ರು. ಆದ್ರೆ ಇವತ್ತು ನಾವು ಯಾವ ರೀತಿ ಇದ್ದೇವೆ? ಜನಗಳ ಜೊತೆ ನಾವು ಯಾವ ರೀತಿ ನಡ್ಕೊಳ್ಳುತ್ತೇವೆ? ವಿಶ್ವಾಸಿಗಳ ಜೊತೆ ನಾವು ಯಾವ ರೀತಿ ನಡ್ಕೊಳ್ಳುತ್ತೇವೆ? ನಮ್ಮ ಕುಟುಂಬಗಳಲ್ಲಿ, ನಮ್ಮ ಸೇವೆ ಮಾಡುವಂತ ಸ್ಥಳದಲ್ಲಿ, ಸಭೆಯಲ್ಲಿ, ನಮ್ಮ ಸಂಬಂಧಿಕರಲ್ಲಿ, ನಾವು ಕೆಲಸ ಮಾಡೋ ಸ್ಥಳದಲ್ಲಿ, ನಮ್ಮ ಸುತ್ತಮುತ್ತ ಇರುವಂತಹ ಒಂದು ಸಮುದಾಯದಲ್ಲಿ ನಾವು ಯಾವ ರೀತಿ ನಡ್ಕೊಳ್ತಾ ಇದ್ದೇವೆ? ಜನಗಳಿಗೆ ಯಾವ ರೀತಿ ನಾವು ಸಹಾಯ ಮಾಡುವಂತವರಾಗಿದ್ದೇವೆ? ಯಾವ ರೀತಿ ಜನಗಳಿಗೆ ಮಧ್ಯದಲ್ಲಿ ನಾವು ಇಳಿದು ಹೋಗಿ ಕಾರ್ಯಗಳನ್ನ ಮಾಡುವಂತವರುಗಳಾಗಿ ನಾವಿದ್ದೇವೆ? ನಮ್ಮನ್ನು ನಾವು ಯೋಚನೆ ಮಾಡಿ ನೋಡ್ಕೊಳ್ಬೇಕು.
ಯೇಸು ಕ್ರಿಸ್ತನು ತನ್ನನ್ನು ತಗ್ಗಿಸಿಕೊಂಡು ತನ್ನಲ್ಲಿ ಎಲ್ಲಾ ಸಾಮರ್ಥ್ಯ, ಬಲ, ತಿಳುವಳಿಕೆ ಎಲ್ಲ ಇದೆ. ತನ್ನಲ್ಲಿ ಎಲ್ಲಾ ಮಾಡೋದಕ್ಕೆ ಬೇಕಾಗಿರುವಂತ ಶಕ್ತಿ ಇದೆ. ಆದ್ರೂ ಕೂಡ ಯಾರಿಗೋ ನೀನು ಹೋಗು, ನಾನು ಪ್ರಾರ್ಥನೆ ಮಾಡ್ತೇನೆ, ನೀನು ಹೋಗಿ ಅದ್ಭುತ ಆಗ್ಬಿಟ್ಟಿರುತ್ತೆ ಅಂತ ಹೇಳಿ ಸುಮ್ನೆ ಕಳಿಸ್ಬಿಡ್ಲಿಲ್ಲ. ಅವ್ರು ಏನ್ ಕೇಳಿದ್ರು ಅದನ್ನ ಅವ್ರು ಮಾಡಿದ್ರು. ನೀನು ಇಲ್ಲಿಂದ ಒಂದ್ ಮಾತು ಹೇಳಿದ್ರೆ ಅದ್ಭುತ ಆಗುತ್ತೆ ಅಂತ ನೀನು ಹೇಳ್ತೀಯಾ, ಸರಿ ನಾನು ಹೇಳ್ತೀನಿ ಅದ್ಭುತ ಆಗುತ್ತೆ, ಹೋಗು. ನನ್ ವಸ್ತ್ರ ಮುಟ್ಟಿದ್ರೆ ಸಾಕು ಅದ್ಭುತ ಆಗುತ್ತೆ ಅನ್ಕೊಂತೀಯಾ, ನೀನ್ ಮುಟ್ಟಿದ್ರೆ ನಿನ್ಗೆ ಅದ್ಭುತ ಆಗುತ್ತೆ, ಹೋಗು. ನಾನ್ ಬಂದೇ ನೀನ್ ಪ್ರಾರ್ಥನೆ ಮಾಡ್ಬೇಕಂತ ಅನ್ಕೊಂತೀಯಾ, ಸರಿ ನಿನ್ಗೆ ಎಷ್ಟೇ ದೂರ ಇರ್ಲಿ ನಾನು ಬರ್ತೀನಿ. ಆದ್ರೆ ನಿನಗೆ ಯಾಕೆ ನಂಬಿಕೆ ಇಲ್ಲ ಅವ್ರ ತರ ಅಂತೆಲ್ಲ ನಾನು ನಿನ್ ಪ್ರಶ್ನೆ ಮಾಡಲ್ಲ. ಅವ್ರವ್ರ ನಂಬಿಕೆ ಅವ್ರವ್ರದ್ದು. ಕೆಲವರಿಗೆ ದೊಡ್ಡ ನಂಬಿಕೆ ಇರುತ್ತೆ, ಕೆಲವರಿಗೆ ಸಾಧಾರಣ ನಂಬಿಕೆ ಇರುತ್ತೆ, ಕೆಲವರಿಗೆ ಅಲ್ಪ ನಂಬಿಕೆ ಇರುತ್ತೆ, ಕೆಲವರಿಗೆ ನಂಬಿಕೆನೇ ಇರೋದಿಲ್ಲ. ಆದ್ರೆ ಯಾರು ಎಂತವನಾಗಿದ್ರು ಅವ್ರ ನಂಬಿಕೆಗೆ ತಕ್ಕಂತೆ ನಾನು ಕ್ರಿಯೆ ಮಾಡ್ತೇನೆ ಅಂತ ಯೇಸು ಕ್ರಿಸ್ತನು ತನಗೆ ಸಕಲ ಶಕ್ತಿ ಇದ್ರೂ ಕೂಡ ತನ್ನನ್ನು ತಗ್ಗಿಸಿಕೊಂಡು ಜನಗಳ ಮಧ್ಯದಲ್ಲಿ ಹೊರಟು ಅವ್ರ ಕಾರ್ಯವನ್ನು ಮಾಡಿದ್ರು. ಇವತ್ತು ನಾನು ನೀವು ಪ್ರಾರಂಭದಲ್ಲಿ ನಾವು ಏನು ಅಲ್ಲದವರಾಗಿರುವಾಗ ನಾವೇ ಹೋಗಿ ಜನಗಳು ನಮ್ಮನ್ನ ಅಂಗೀಕರಿಸ್ಲಿ, ಜನಗಳು ನಮ್ಮನ್ನ ಒಪ್ಪಿಕೊಳ್ಳಿ, ಜನಗಳು ನಮ್ಮನ್ನ ಗುರುತಿಸ್ಲಿ ಅಂತ ಹೇಳಿ ಎಲ್ಲ ನಾವೇ ಮಾಡ್ತಾ ಇರ್ತೀವಿ. ಆದ್ರೆ ಒಂದು ಹಂತಕ್ಕೆ ಬಂದ್ರೆ, ದೇವರು ನಮ್ಮನ್ನ ಒಂದು ಹಂತಕ್ಕೆ ಬೆಳೆಸಿದ್ರೆ, ನಮಗೆ ಒಂದ್ ಸ್ವಲ್ಪ ಕೃಪಾ ವರಗಳು, ಇಲ್ಲಾಂದ್ರೆ ಒಂದು ಒಳ್ಳೆ ಜ್ಞಾನ ತಿಳುವಳಿಕೆಯನ್ನು, ಒಂದು ಒಳ್ಳೆ ಸಾಧನೆ ಮಾಡಿದಂತ ಒಂದು ಒಳ್ಳೆ ಸ್ಥಾನಕ್ಕೆ ತಂದ್ರು, ಆಮೇಲೆ ನಾವೇನಾಗ್ತೀವಿ, ಸಿಂಹಾಸನ ಮೇಲೆ ಕುಳಿತುಕೊಳ್ಳುವಂತವ್ರು ಆಗ್ಬಿಡ್ತೀವಿ. ಯಾವುದಕ್ಕೂ ಕೆಳಗಡೆ ಇಳಿಯೋದಿಲ್ಲ, ಎಲ್ಲದಕ್ಕೂ ಕೈಗೊಂದಾಳು ಕಾಲ್ಗೊಂದಾಳು. ಅದಕ್ ಮೊದಲು ನಾವೇ ಮಾಡುವಂತ ಕೆಲಸಗಳನ್ನ ಇವಾಗ ನಾವು ಮಾಡೋದಿಲ್ಲ. ಅದನ್ನ ನೋಡ್ರ, ಅದನ್ನ ಹೋಗ್ ಬಂದ್ಬಿಡ ಅಂತ ಅಂದ್ಬಿಟ್ಟು ಬೇರೆಯವ್ರ ಕೆಲಸ ಹೇಳುವಂತವ್ರಾಗ ಮಾಡ್ಬಿಡ್ತೇವೆ. ಆದ್ರೆ ಯೇಸು ಕ್ರಿಸ್ತನು ತಾನೇ ಎಲ್ಲ ಮಾಡಿದ್ರು. ಬೇರೆಯವ್ರ ಕೆಲಸ ಹೇಳುವಂತವರಾಗಿ ಅವ್ರು ಇರಲಿಲ್ಲ. ಅವ್ರನ್ನ ದೇವರು ಎಷ್ಟೇ ಬಲವಾಗಿ ಉಪಯೋಗಿಸ್ತಾ ಇದ್ರು ಕೂಡ ಅವರೇ ಹೊರಟು ಹೋಗಿ ಎಲ್ಲಾ ಮಾಡ್ತಾ ಇದ್ರು. ಜನಗಳು ಏನ್ ನಂಬ್ತಾ ಇದ್ರು ಆ ರೀತಿ ಅವ್ರು ಮಾಡ್ತಾ ಇದ್ರು. ಅದೇ ರೀತಿ ನಾನು ನೀವು ಸಹ ದೇವರು ನಮ್ಮನ್ನ ಎಷ್ಟೇ ಆಶೀರ್ವದಿಸಿದ್ರು, ನಮ್ಮನ್ನ ಎಷ್ಟೇ ಒಳ್ಳೆ ಸ್ಥಾನಕ್ಕೆ ತಂದ್ರು, ಎಷ್ಟೇ ನಮ್ಮನ್ನ ಅಭಿವೃದ್ಧಿ ಪಡಿಸಿದ್ರು, ಅದು ಸೇವೆಯಲ್ಲಿ ಆಗಿರಲಿ, ಕೆಲಸ, ವ್ಯಾಪಾರ, ಉದ್ಯೋಗಗಳಲ್ಲಿ ಆಗಿರಲಿ, ನಮ್ಮ ಜೀವಿತಗಳಲ್ಲಿ ನಮ್ಮನ್ನ ದೇವರು ಉದ್ಧಾರ ಮಾಡಿದ್ರು ಕೂಡ ಪ್ರಾರಂಭ ಹಂತದಲ್ಲಿ ನಾವು ಯಾವ ರೀತಿ ಇರ್ತೇವೆ, ಎಲ್ಲ ನಾವೇ ಮುಂದೆ ಹೋಗಿ ನಮ್ಮನ್ನ ತಗ್ಗಿಸ್ಕೊಂಡು ನಾವು ಏನು ಅಲ್ಲ ಅನ್ನೋ ತರ ಎಲ್ಲ ಮಾಡ್ತಾ ಇರ್ತೇವೆ. ನಮ್ಮನ್ನ ದೇವ್ರು ಯಾವ ಸ್ಥಾನಕ್ಕೆ ತಂದ್ರು ಕೂಡ ಆಮೇಲೂ ನಾವು ಎಲ್ಲವನ್ನ ಮಾಡುವಂತವர்களಾಗಿರಬೇಕು. ನಾವೇನೋ ದೊಡ್ಡವರಾಗ್ಬಿಟ್ಟಿದೀವಿ, ನಾವೇನೋ ಬೆಳೆದ್ಬಿಟ್ಟಿದ್ದೀವಿ, ನಾವಿವಾಗ ಬೇರೆ ಲೆವೆಲ್ಲು ಅಂತ ಅನ್ಕೊಂಡು ಮೇಲ್ಗಡೆ ಕೂತ್ಕೊಂಡು ಕೆಳಗಡೆ ಕೈಗೆ ಕಾಲಿಗೆ ಆಳುಗಳು ಇಟ್ಕೊಂಡು ಕೆಲಸ ಮಾಡೋ ರೀತಿಯಲ್ಲಿ ನಮ್ಮ ನಡವಳಿಕೆ ಇರಬಾರದು. ಆ ರೀತಿಯಾಗಿ ನಾವು ನಡೆಯುವಂತವರಾಗಿದ್ದರೆ ನಾವು ತಪ್ಪನ್ನ ಮಾಡುವಂತವರಾಗಿರ್ತೇವೆ ಅನ್ನೋದನ್ನ ತಿಳ್ಕೊಳ್ಳಬೇಕು. ನಮ್ಮನ್ನ ತಗ್ಗಿಸಿಕೊಂಡು ಜನಗಳ ಮಧ್ಯದಲ್ಲಿ ನಾವು ಹೊರಟು ಜನಗಳಿಗೆ ಸೇವೆಯನ್ನು ಮಾಡುವಂತವರಲ್ಲಾಗಿರಬೇಕು. ಯೇಸು ಕ್ರಿಸ್ತನು ಜನಗಳ ಮಧ್ಯದಲ್ಲಿ ಹೊರಟು ಅವರಿಗೆ ಬೇಕಾಗಿರುವುದನ್ನ ಅವ್ರು ಮಾಡಿದ್ರು. ನಾನು ನೀವು ಜನಗಳನ್ನ ಪ್ರೀತಿಸಿ ಜನಗಳ ಮಧ್ಯದಲ್ಲಿ ಹೊರಟು ಜನಗಳಿಗೆ ಬೇಕಾಗಿರೋದನ್ನ ನಾವು ಮಾಡುವಂತವர்களಾಗಿ ಇರಬೇಕು. ಯೇಸು ಕ್ರಿಸ್ತನು ಹೇಳಿದಂತ ಮಾತು, ಮನುಷ್ಯ ಕುಮಾರನು ಸೇವೆ ಮಾಡುವುದಕ್ಕಾಗಿ ಬಂದನೆ ಹೊರತು ಸೇವೆ ಮಾಡಿಸಿಕೊಳ್ಳುವುದಕ್ಕಾಗಿ ಬರಲಿಲ್ಲ ಅಂತ ಅವ್ರು ಹೇಳಿದ್ರು. ಅದೇ ರೀತಿ ನಾವು ಸಹ ಈ ಲೋಕದಲ್ಲಿ ನಾವು ಇರೋವರೆಗೂ ಎಷ್ಟೇ ಒಂದು ಸ್ಥಾನಕ್ಕೆ ಮೇಲಕ್ಕೆ ನಮ್ಮನ್ನ ದೇವರು ತಂದ್ರು ಕೂಡ ನಾವು ಯಾವತ್ತೂ ಸೇವೆ ಮಾಡುವಂತವರಾಗಿರಬೇಕು ಹೊರತು ಸೇವೆ ಮಾಡಿಸಿಕೊಳ್ಳುವಂತ ರೀತಿಯಲ್ಲಿ ನಮ್ಮ ವರ್ತನೆಗಳು ಬದಲಾಗಬಾರದು. ಯೇಸು ಕ್ರಿಸ್ತನು ತನ್ನನ್ನು ತಗ್ಗಿಸಿಕೊಂಡು ಕಡೆಯವರೆಗೂ ಅವರೆಲ್ಲರಿಗೂ ಸೇವೆ ಮಾಡಿದರು. ನಾನು ನೀವು ನಮ್ಮನ್ನ ತಗ್ಗಿಸಿಕೊಂಡು ದೇವರು ನಮ್ಮನ್ನ ಎಂಥ ಸ್ಥಾನದಲ್ಲಿ ಇಟ್ಟಿದ್ರು ನಾವು ಎಲ್ಲರಿಗೂ ಸೇವೆ ಮಾಡುವಂತವರುಗಳಾಗಿ ಇರಬೇಕು. ಅದರಿಂದ ದೇವರ ನಾಮ ಮಹಿಮೆ ಪಡುತ್ತೆ, ಅನೇಕರು ಅದರಿಂದ ಆಶೀರ್ವದಿಸಲ್ಪಡ್ತಾರೆ.